तुमको निहारने को दिल ये चाहता है। प्रभु तुमको निहारने को दिल ये चाहता है। मन में उतारने को दिल ये चाहता है। तुम सामने हमारे, तुम साथ में हमारे, तुम सामने हमारे, तुम साथ में हमारे, तो भी पुकारने को दिल ये चाहता है। तुमको निहारने को दिल ये चाहता है। मन में उतारने को दिल ये चाहता है। ये ज्योति बिंदु प्यारा, क्या रूप है तुम्हारा। किरणों ने रूप है संवारा, रूप है संवारा। किस्मत संवारने को दिल ये चाहता है। मन में उतारने को दिल ये चाहता है। तुम सामने हमारे, तुम साथ में हमारे, तो भी पुकारने को दिल ये चाहता है। तुमको निहारने को दिल ये चाहता है। पलकों ना बंद होना, ये पल न जाने देंगे। पलकों ना बंद होना, ये पल न जाने देंगे। मिलकर बाद हमको अब हम जुदा न होंगे, अब हम जुदा न होंगे। संग युग गुजारने को दिल ये चाहता है। तुमको निहारने को दिल ये चाहता है। अरमानों की ये बस्ती, ही बूंद को तरसती। वरदानों की ये बारिश, हर घड़ी बरसती, हर घड़ी बरसती। सर्वस्व पारने को दिल ये चाहता है। तुमको निहारने को दिल ये चाहता
ಇವತ್ತು ಬಾಬಾ ತುರಂತ ದಾನ್ ಮಹಾಪುಣ್ಯ ದಾನದ ಪದ್ಧತಿ ಬರೀ ಭಾರತದಲ್ಲಿದೆ. ಬಟ್ ದಾನ ಪುಣ್ಯ ಮಾಡಿಕೊಳ್ಬೇಕಂದ್ರೆ ಏನು ಮಾಡಬೇಕು? ದಾನ ಎಲ್ಲರೂ ಮಾಡ್ತಾರೆ, ಬಟ್ ಎಲ್ಲರ ದಾನ ಪುಣ್ಯವಾಗಲ್ಲ. ಬಟ್ ಕಾರಣ ಏನು? ಈಶ್ವರಾರ್ಥವಾಗಿ ಮಾಡಲ್ಲ. ಈಶ್ವರಾರ್ಥವಾಗಿ ಮಾಡ್ತಾರೆ. ಎಲ್ಲ ನೀನೇ ಕೊಟ್ಟಿರೋದಲ್ವೇನಪ್ಪ, ನಿಂದು ನೀನು ತಗೋತಿದ್ಯಾ? ರಿಯಲ್ ಭಕ್ತರೇನಿದ್ದಾರೆ ಈಶ್ವರಾರ್ಥವಾಗಿ ಮಾಡ್ತಾರೆ. ಬಟ್ ಆಮೇಲೆ ಮಾಡಿದ ನಂತರ ಅಲ್ಲಿ ಸ್ವಾರ್ಥ. ನಾನು ಮಾಡಿದೆ, ನನ್ನ ಹೆಸರು ಬರಲಿಲ್ಲ, ಇಲ್ಲ ಮಾಡಿದ ಮೇಲೆ ಆ ಫ್ಯಾನ್ ಕೊಟ್ಟರು ಅಲ್ಲಿ ಹೆಸರು ಹಾಕ್ಕೊಂಡ್ಬಿಡ್ತಾರೆ. ಒಂದೇನು ಕೊಟ್ಟರು ಅಲ್ಲಿ ಹೆಸರು, ನನ್ನ ಹೆಸರು ಇರಲಿಲ್ಲ, ತನ್ನ ಮಕ್ಕಳು ಯಾರ್ದೋ ಒಂದು ಅಲ್ಲಿದಲ್ಲೇ ಮುಗ್ದೋಗ್ಬಿಡ್ತು. ಬಾಬಾ ಹೇಳ್ತಾರೆ, ಎಲ್ಲಿ ನಿಸ್ವಾರ್ಥ ಭಾವದಲ್ಲಿ ಅನ್ಯರ ಅವಶ್ಯಕತೆಯಲ್ಲಿ ನಾನು ಏನನ್ನೂ ಯೋಚನೆ ಮಾಡದೆ ಕೊಡ್ತೀನಿ, ಕೊಟ್ಟ ಮೇಲೆ ಅದು ನನಗೆ ಬುದ್ಧಿಗೂ ಬರಬಾರ್ದು, ಅದು ಆ ದಾನ ಪುಣ್ಯವಾಗುತ್ತೆ, ಅದು ಸದುಪಯೋಗ ಆಗಬೇಕು. ಬಟ್ ಇಲ್ಲಿ ದಾನ ತುರಂತ ದಾನ್ ಮಹಾಪುಣ್ಯ ಅನ್ನೋದನ್ನು ಬಾಬಾ ಅದಕ್ಕೆ ಅಡಿಷನ್ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಮಕ್ಕಳೇನು ಮಾಡ್ತಿದ್ದೀರಾ, ಈಗ ನಾವೇನು ಹೇಳಿದ್ವಿ, ಬಾಬಾ ಎಲ್ಲ ನಿಂದು, ನೀನು ಹೆಂಗೆ ಹೇಳಿದ್ರೆ ಹಂಗೆ ನಾನು ಮಾಡ್ತೀನಿ, ಅದು ತಾನೇ ನಮ್ಮ ಪ್ರಾಮಿಸ್ಸು. ನೀನೊಂದು ಸ್ವಲ್ಪ ಹೇಳ್ತೀಯ, ನಂದು ಒಂದಿಷ್ಟು ಸೇರಿಸ್ತೀನಿ ಅಂತ ನಾವೇನು ಪ್ರಾಮಿಸ್ ಮಾಡಿಲ್ಲಲ್ಲ. ಎಲ್ಲ ನೀನೇ, ಮನಸ್ಸು ನಿಂದು ಅಂದ್ವಿ, ಬುದ್ಧಿ ನಿಂದು ಅಂದ್ವಿ. ಸೊ ಬಾಬಾವ್ರು ಹೇಳಿದ್ದನ್ನು ಮಾಡೋದ್ರಲ್ಲಿ ಜಗತ್ತಿನ ಸಿದ್ಧಾಂತಗಳ ಅರ್ಥ ಆದ ನಂತರ, ದಾನದ ಸಿದ್ಧಾಂತ ಅರ್ಥ ಮಾಡಿದ ನಂತರ ನಾನೇನೇನು ಮಾಡಬೇಕು ಅದನ್ನು ಬಾಬಾ ಹೇಳ್ತಾರೆ, ನೀವು ಪೋಸ್ಟ್ಪೋನ್ ಮಾಡ್ತೀರಾ. जो अभी अभी किया अभी अभी खाया, या अभी अभी किया जमा किया, या अभी अभी किया उसको बढ़ाया. ಏನು ಮಾಡ್ತಿದ್ದೀರಾ ನೀವು? ನೀವು ಮಾಡಿದ್ದನ್ನು ಮಲ್ಟಿಪ್ಲೈ ಮಾಡ್ತಿದ್ದೀರೋ, ಮಾಡಿದ್ದನ್ನು ಇಲ್ಲೇ ಊಟ ಮಾಡಿಬಿಡ್ತಿದ್ದೀರೋ, ಅಥವಾ ಮಾಡೋದನ್ನು ಪೋಸ್ಟ್ಪೋನ್ ಮಾಡ್ತಿರೋ? ಬಾಬಾ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ. ಈ ಪರಿಸ್ಥಿತಿ ಮುಗಿದು ಬಿಡಲಿ ನೋಡು, ಆಮೇಲೆ ನಾನು ಮಾಡ್ತೀನಿ. ಈ ಕೆಲಸ ಆಗ್ಬಿಡ್ಲಿ ನೋಡು, ಮಾಡ್ತೀನಿ. ನನ್ನ ಮಕ್ಕಳ ಜವಾಬ್ದಾರಿ ಮುಗಿದು ಬಿಡಲಿ ನೋಡು, ನಾನು ಮಾಡ್ತೀನಿ. ಆ ಟೈಮ್ ಬರೋದೇ ಇಲ್ಲ. ಸೊ ಮಾಡೋದನ್ನು ಪೋಸ್ಟ್ಪೋನ್ ಮಾಡೋದಂದರೆ ನೀವು ಮಾಡಿದ ಫಲ, ನೀವು ಮಾಡಿದ ಕರ್ಮದ ಫಲ ಒಣಗೋಗೋದು. ಸೂಖೆ ಫಲ್ಕೋ ಖಾತೆ ಹೋ, ಫ್ರೆಶ್ ಫಲ್ಕೋ ನೈ ಖಾತೆ ಹೋ. ತಂದೆ ಹೇಳಿದಾಗ ಇಮಿಡಿಯೇಟ್ ನಾನು ಮಾಡೋದಂದರೆ, ನಾನು ಏನು ಮಾಡ್ತೀನಿ, ಇವತ್ತು ನಾನು ಒಳ್ಳೇದು ಮಾಡಿದೆ, ನಾನು ಅದನ್ನು ಸಂಸ್ಕಾರ ಮಾಡಿಕೊಂಡೆ, ಇವತ್ತು ಆ ಒಳ್ಳೇದು ಮಾಡೋದು ಅಭ್ಯಾಸ ಆಗುತ್ತೆ. ಅದು ಬಿಟ್ಬಿಟ್ಟು ನಾನು ಈಗ ಮಾಡೋದು 1 ವರ್ಷದ ನಂತರನೋ 2 ವರ್ಷದ ನಂತರನೋ ಹೌದೆಲ್ಲ ಮಾಡಬೇಕಲ್ಲ, ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಇಷ್ಟು ಟೈಮ್ ನಂದು ಹೊರಟೋಯ್ತಲ್ಲ, ಪುಣ್ಯದ ಫಲ ಹೋಯ್ತು ತಾನೆ, ಭಾಗ್ಯ ನಂದು ಏನಾಗಬೇಕದು ಹೋಯ್ತು ತಾನೆ. ಅದು ಮತ್ತೆ ಯಾವ ಲೆಕ್ಕದಲ್ಲದು? ಬಾಬಾ ಹೇಳ್ತಾರೆ, ಇಷ್ಟು ಸಿಂಪಲ್ ಮಾತು ಮಕ್ಕಳು ಕೇರ್ಲೆಸ್ ಮಾಡಿಬಿಡ್ತಾರೆ. ಯಾವ ಕಾರಣ? ಎಲ್ಲ ಭಾಗ್ಯವನ್ನು ಮಾಡ್ಕೊಳ್ಳೋದ್ರಲ್ಲಿ ಅಂತರ ಮಾಡ್ತೀರ. ಮನ ಜೋ ಕುಚ್ ಭಿ ಹಮ್ ಕರ್ತೆ ಹೇ ತುರಂತ ನೈ ಕರ್ತೆ ಹೇ ತೋ ಬಾಬಾ कहते वो सूखा फल है. तो फ्रेश फल नहीं खाया ना जमा किया, फिर आपका जो प्रारब्ध बनना चाहिए उसमें बहुत फर्क पड़ जाएगा. इसलिए इस कर्म सिद्धांत को अच्छी तरह से माना, दान पुण्य की सिद्धांत को, कर्म फिलासफी ಎಷ್ಟು ಗುಹ್ಯನೋ ಹಂಗೆ ದಾನ ಪುಣ್ಯದ ಗುಹ್ಯ ಗತಿನೂ ಅಷ್ಟೇ ಆಳವಾಗಿದೆ. ಎಲ್ಲರೂ ದಾನವನ್ನು ಪುಣ್ಯ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಲೆ ಜ್ಞಾನ ಮೇಲಿದ್ದರೆ ಪುಣ್ಯ ಆಗಲ್ಲ. ಏನು ಮಾಡ್ತಾರೆ, ನಾನು ಇಷ್ಟು ಸೇವೆ ಮಾಡಿಬಿಟ್ಟು ಹೇಳ್ಕೊಂಡು ಬಿಡ್ತಾರೆ, ನೋಡಿ ನಾನು ಅಷ್ಟು ಮಾಡಿದೆ, ನನ್ನನ್ನು ಯಾರು ಕೇಳಲಿಲ್ಲ, ಓಂ ಶಾಂತಿ, ಎಲ್ಲ ಮಾಡಿದಿಲ್ಲೇ ಮುಗಿದೋಯ್ತು. ಸೊ ಈ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಬಾಬಾ ಹೇಳ್ತಾರೆ ನಿಮ್ಮ ಭಾಗ್ಯ ಮಾಡಿಕೊಡೋದ್ರಲ್ಲಿ ಬಹಳ ದೊಡ್ಡ ಅಂತರ ತಗೊಂಡ್ಬಿಡುತ್ತೆ. तो आज विधाता वरदाता बाप अपने चारों ओर के अति स्नेही सेवादारी बच्चों को देख रहे थे.
चारों ओर के समर्थ बच्चे अपने स्नेह की विशेषता द्वारा दूर होते भी समीप है। स्नेह के संबंध द्वारा बुद्धि की स्पष्टता और स्वच्छता द्वारा समीप और सन्मुख का अनुभव कर रहे हैं। ಇವತ್ತು ಜಗತ್ತಿನ ವಿಧಾತ ವರದಾತ ತಂದೆ ತನ್ನ 4 ಕಡೆಯ ಮಕ್ಕಳನ್ನು ಹೆಂಗೆ ನೋಡ್ತಿದ್ದಾರೆ? ಅತಿ ಸ್ನೇಹಿ ಹಾಗೂ ವಿಶ್ವ ಸೇವಾಧಾರಿ ರೂಪದಲ್ಲಿ ಮಕ್ಕಳನ್ನು ನೋಡ್ತಿದ್ದಾರೆ. 4 ಕಡೆಯ ನನ್ನ ಸಮರ್ಥ ಮಕ್ಕಳು ಸ್ನೇಹದ ವಿಶೇಷತೆಯಿಂದ, ಈಗ ಪ್ರೀತಿ ಇದ್ದರೆ ಡಿಸ್ಟೆನ್ಸ್ ಎಂಡ್ಸ್. ಈಗ ತುಂಬ ಪ್ರೀತಿ ಇದ್ದರೆ ತಾಯಿ ಮೇಲೆ ಏನಂತಾರೆ, ಅಮ್ಮ ನೀನು ನನ್ನ ಕಣ್ಣಲ್ಲೇ ಇದ್ದೀರಾ ಅಂತಾರೆ. ಫಿಸಿಕಲಿ ಯಾರು ಕಣ್ಣೊಳಗಡೆ ಇರೋಕ್ಕಾಗಲ್ಲ. ಬಟ್ ದ ಲವ್ ಮೇಕ್ಸ್ ದ ಡಿಸ್ಟೆನ್ಸ್ ಎಂಡ್ಸ್. ಪ್ರೀತಿ ಹೆಂಗಿರ್ಬೇಕಂದ್ರೆ, ಪರಮಧಾಮದಲ್ಲಿ ಬಾಬಾ ಇದ್ದರೆ ಐ ಆಮ್ ವಿತ್ ಬಾಬಾ, ನನಗೆ ಬಾಬಂಗೆ ಡಿಸ್ಟೆನ್ಸ್ ಎಂಡ್ ಆಗಬೇಕು. ನಡೀತಾ ಕೂತ್ಕೊಳ್ತಾ ಬುದ್ಧಿಯ ಟ್ರಾವೆಲಿಂಗ್ ಸ್ಪೀಡ್ ಎಷ್ಟಿರಬೇಕಂದ್ರೆ ಐ ಆಮ್ ದೇರ್ ವಿತ್ ಮೈ ಬಾಬಾ, ನನ್ನ ಫಾದರ್ ಅನ್ನೋ ಪ್ರೀತಿ. ಅಲ್ಲಿ ನೀವು ಎಲ್ಲ ಮಾಡ್ತಾ ಹಂಗೆ ಅನುಭವ ಮಾಡ್ತೀರಾ, ನಾನು ಬಾಬಾ ಜೊತೆ ಇದ್ದೀನಿ. ಅದಕ್ಕೆ ಭಕ್ತರು ಏನು ಮಾಡಿದ್ರು, ನೀನು ಸರ್ವ ಎಲ್ಲ ಕಡೆ ಇದೆಯಾ ಅಂದ್ಬಿಟ್ರು. ಅವ್ರು ಎಲ್ಲ ಕಡೆ ಇಲ್ಲ, ಬಟ್ ನನ್ನ ಪ್ರೀತಿ ಹಂಗೆ ಅನುಭವ ಮಾಡಿಸುತ್ತೆ. ಅದರ ಅಪ್ರಾಪ್ತಿನೂ ಹಾಗೆ ಅನುಭವ ಮಾಡಿಸುತ್ತೆ. ನೀವು ಏನೇ 1 ಸೆಕೆಂಡ್ ಬಾಬನ ನೆನಪು ಮಾಡಿದ್ರೆ ಇನ್ಸ್ಟ್ಯಾಂಟ್ ಅಲ್ಲಿ ಫಲ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳೋದು ಅಂದರೆ ಅದಕ್ಕೆ ಏನು ಬೇಕು? ಬುದ್ಧಿಯ ಸ್ವಚ್ಛತೆ ಆ್ಯಂಡ್ ಸ್ಪಷ್ಟತೆ, ದ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇಂಟೆಲೆಕ್ಟ್. ಬುದ್ಧಿ ಅಲ್ಲಿ ಇಲ್ಲಿ ಎಲ್ಲ ಕಸ ತುಂಬಿಕೊಂಡಿದ್ರೆ ಅದೆಲ್ಲ ನಡೆಯಲ್ಲ. ಇಷ್ಟು ಬುದ್ಧಿಯ ಸ್ಪಷ್ಟತೆ ಆ್ಯಂಡ್ ಸ್ವಚ್ಛತೆ. ಎಲ್ಲಿ ಬೆಳಕಿದೆ ಅಲ್ಲಿ ವಸ್ತು ಸ್ಪಷ್ಟವಾಗಿರುತ್ತೆ. ಕತ್ಲೆಯಲ್ಲಿ ಹೆದರಿಕೆ ಆಗುತ್ತಲ್ಲ, ಭೂತ ಇದೆಯಾ ಏನಿದೆ, ಹಗ್ಗ ನೋಡಿದ್ರೂ ಇದೆ ಆವೇನೋ ಅಂದ್ಕೋತೀವಿ, ಕ್ಲಾರಿಟಿ ಇರಲ್ಲ. ಹಂಗೆ ಎಷ್ಟು ಜ್ಞಾನದ ಬೆಳಕಿದೆ, ಪರಮಾತ್ಮನ ಸಮೀಪ ನಂಗೆ ಏನಕ್ಕೆ ಬೇಕು ಅನ್ನೋ ನನಗೆ ಕ್ಲಾರಿಟಿ ಬೇಕು. ನಾನು ಅವ್ರ ಜೊತೆ ಯಾಕೆ ಯಾವಾಗಲೂ ಬುದ್ಧಿಯಿಂದ ಅವರನ್ನ ಜೊತೆ ಇಟ್ಕೋಬೇಕು, ಅದರ ನಾಲೆಜ್ ನನಗೆ ಕ್ಲಾರಿಟಿ ಇದ್ದರೆ ನನ್ನ ಮೈಂಡ್ ಅಷ್ಟು ಶುದ್ಧ ಆಗಿಬಿಡುತ್ತೆ. ಬಾಬಾ ಅವ್ರ ಜೊತೆ ಇರ್ತಾ ಎಲ್ಲ ಮಾಡೋದು ಈಸಿ ಆಗುತ್ತೆ. ಅಂಥವರು ಸದಾ ಪರಮಧಾಮದಲ್ಲಿ ಬಾಬಾವರನ್ನು ಸಮೀಪ ಸನ್ಮುಖ ಅನುಭವ ಮಾಡ್ತಾ ಹೋಗ್ತಾರೆ. ಕೆಲವೇ ಮಕ್ಕಳು ಬಾಬಾ ಹೇಳ್ತಾರೆ ತಂದೆಯನ್ನು ನಿರಂತರ ಸಮೀಪ ಸನ್ಮುಖ ಅನುಭವ ಮಾಡ್ತಾರೆ. तीसरे नेत्र द्वारा. कैसे? तीसरे नेत्र अर्थात दिव्यता के द्वारा उनके नयन बुद्धि रूपी टीवी में दूर के दृश्य स्पष्ट अनुभव कर रहे हो ना. जैसे इस विनाशी दुनिया के विनाशी साधन टीवी में विशेष प्रोग्राम्स के समय सब स्विच ऑन कर देते हैं, ऐसे बच्चे भी विशेष समय पर स्मृति का, हमारा स्विच कौन से? स्मृति का स्विच ऑन कर बैठे हैं ना. तो सभी दूरदर्शन द्वारा दूर के दृश्य को समीप अनुभव करने वाले बच्चों को बाप दादा देख देख हर्षित हो रहे हैं. एक ही समय पर डबल सभा को देख रहे हैं. बाबा अंदर यार ಬುದ್ಧಿಯ ನೇತ್ರ, ದ ಥರ್ಡ್ ಐ ಆಫ್ ವಿಸ್ಡಮ್ ದಿವ್ಯವಾಗಿದೆ, ದ ಡಿವೈನ್. ಯಾವಾಗ ಎಲ್ಲ ಇಲ್ಲಿನ ವ್ಯಕ್ತ ಭಾವ ಶರೀರ ಬಾಡಿ ಕಾನ್ಷಿಯಸ್ ಎಂಡ್ ಆಗುತ್ತೆ, ಅಲ್ಲಿ ದಿವ್ಯತೆ ಶುರುವಾಗುತ್ತೆ, ದ ಡಿವಿನಿಟಿ. ಸೊ ಅಲ್ಲಿ ಬುದ್ಧಿ ಈ ಕಣ್ಣಲ್ಲಿ ಹೆಂಗೆ ಏನು ನೋಡಿದ್ರೆ ಎಷ್ಟು ಸ್ಪಷ್ಟವಾಗಿರುತ್ತೆ. ಬುದ್ಧಿಯ ನೇತ್ರ ಟಿ ವಿ ಥರ ಕೆಲಸ. ದೂರದರ್ಶನ ಅಂದರೆ ದೂರದ ದೃಶ್ಯವನ್ನು ಸಮೀಪ ನೋಡೋ ಕೆಲಸ ಬುದ್ಧಿ ಮಾಡುತ್ತೆ, ಟೆಲಿಸ್ಕೋಪ್ ಥರ. ಪರಮಧಾಮ ಮೂರನೇ ಲೋಕ ಇರ್ಬೋದು, ಬಟ್ ಅದು ನನ್ನ ಕಣ್ಣು ಮುಂದಿರುತ್ತೆ. ಅಷ್ಟು ಸ್ಪಷ್ಟತೆ, ಸ್ವಚ್ಛತೆ, ಬುದ್ಧಿಯ ದಿವ್ಯತೆಯ ಕಾರಣ ಅನುಭವ ಮಾಡೋದು. ಬಾಬಾ ಹೇಳೋದು ಅದನ್ನು ಮಕ್ಕಳು ಈಗ ಮಧುಬನದಲ್ಲಿ ಬಾಬಾ ಬಂದಾಗ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡೇನು ಮಾಡ್ತೀವಿ?
ಈಗ ಬಾಬಾ ಬಂದಿದ್ದಾರೆ, ಮುರುಳಿ ನುಡಿಸ್ತಿದ್ದಾರೆ. ಈಗಂತೂ ಇಂಟರ್ನೆಟ್ಟಿಂದ ಸೀದಾ ನೋಡ್ತಿದ್ದೀವಿ, ಬಟ್ ಮೊದಲು ಬುದ್ಧಿಯಿಂದ ನೋಡ್ತಾ ಇದ್ವಿ. ಅದಕ್ಕೆ ಬಾಬಾ ಹೇಳೋದು, ನಾನು ಎಲ್ಲ ಕಡೆಯ ಮಕ್ಕಳನ್ನು, ಎಲ್ಲ ದೇಶದ ಮಕ್ಕಳನ್ನು ಸನ್ಮುಖ ನೋಡ್ತಾ ಇದ್ದೀನಿ. ಬಾಬಂಗಂತೂ ವಿಶ್ವ ಏನು ಇಷ್ಟೇ ತಾನೆ, ಸೆಕೆಂಡಲ್ಲಿ ಅವರು ಎಲ್ಲದೂ ನೋಡ್ಬೋದು. आज विशेष वतन में ब्रह्मा बाप बच्चों को याद कर रहे थे, क्योंकि सभी बच्चे जब से जो ब्राह्मण जीवन में चल रहे हैं, उन ब्राह्मणों की समय प्रमाण मंजिल अर्थात संपूर्णता की स्थिति तक किस गति से चल रहे हैं वो रिजल्ट देख रहे थे. चल तो रहे हैं, लेकिन स्पीड क्या है, तो क्या देखा. ತಂದೆ ಇವತ್ತು ತನ್ನ ಮಕ್ಕಳನ್ನು ಹೆಂಗೆ ನೋಡ್ತಿದ್ದಾರೆ ಅಂದರೆ, ಜ್ಞಾನ ತಿಳ್ಕೊಂಡ ನಂತರ, ನಾನು ಬ್ರಹ್ಮ ಮುಖವಂಶಾವಳಿ, ಬ್ರಾಹ್ಮಣ ಅಂತಂದರೆ ಜಾತಿಯ ಮೇಲೆ ಬ್ರಾಹ್ಮಣ ಅಲ್ಲ, ಬ್ರಹ್ಮಾಂಡ ಜ್ಞಾನಿಗೆ ಬ್ರಹ್ಮ ಮೀನ್ಸ್ ಲೈಟ್, ಅವರಿಗೆ ಬ್ರಾಹ್ಮಣ ಅಂದರೆ ಬ್ರಹ್ಮನ ಮುಖವಂಶಾವಳಿ, ಪರಮಾತ್ಮನ ಡೈರೆಕ್ಟ್ ಮಕ್ಕಳಿಗೆ ಬ್ರಾಹ್ಮಣ ಅಂತ ಹೇಳಲಾಗುತ್ತೆ. ಎಲ್ಲ ಮಕ್ಕಳು ತಂದೆಯನ್ನು ತಿಳ್ಕೊಂಡ ನಂತರ ಹೆಂಗೆ ನಡೀತಿದ್ದಾರೆ, ಸಮಯ ಪ್ರಮಾಣ ಗುರಿಗೆ ಸಮೀಪ ಇದ್ದಾರೋ, ಸಮಯ ಪ್ರಮಾಣ ದೂರ ಇದ್ದಾರ, ಮತ್ತು ದೂರ ಇದ್ದರೆ ಯಾವ ಸ್ಪೀಡಲ್ಲಿ ನಡೀತಿದ್ದಾರೆ, ರಾಕೆಟ್ ಸ್ಪೀಡಲ್ಲಿ ನಡೀತಿದ್ದಾರಾ ಅಥವಾ ಎತ್ತಿನ ಬಂಡಿ ಎಲ್ಲ, ಅಥವಾ ಚೀಂಟಿ ಕಿ ಚಾಲ್ ಇರುವೆ ಸ್ಪೀಡ, ಯಾವ ಸ್ಪೀಡ್ ಅಂತ ಕೇಳ್ತಿದ್ದಾರೆ. ಈಗ ಇರುವೆ ಹೋಗ್ತಿದ್ರು ಇರುವೆ ಹೋಗ್ತಿದ್ದಾರೆ ಅಂತೀವಿ, ಬಸ್ ಹೋಗ್ತಿದ್ರು ಬಸ್ ಹೋಗ್ತಿದ್ದೀವಿ ಅಂತೀವಿ, ರಾಕೆಟ್ ಹೋಗ್ತಿದ್ರು ರಾಕೆಟ್ ಹೋಗ್ತಿದೆ. ಹೋಗೋ ಸ್ಪೀಡ್ ಎಷ್ಟು ದೊಡ್ಡದಿದೆ, ನಾವು ಯಾವ ಸ್ಪೀಡಲ್ಲಿ ಇದ್ದೀವಿ ಪುರುಷಾರ್ಥದಲ್ಲಿ? ನೋಡೋಣ ಮಾಡೋಣ, ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು. ಬಾಬಾ ಇವತ್ತು ನೋಡು ಮಾಡಲಿಲ್ಲ, ನಾಳೆ 2 ಗಂಟೆಗೆ ಯೋಗ ಮಾಡಿಬಿಡ್ತೀನಿ. ಆ 2 ಗಂಟೆನೂ ಬರೋಲ್ಲ, 1 ಗಂಟೆನೂ ಬರೋಲ್ಲ. ಹಂಗಾಗ್ಬಿಡ್ಬಾರ್ದಲ್ವ. ಅದಕ್ಕೆ ಬಾಬಾ ಹೇಳೋದು, ಕಿಸ್ ಸ್ಪೀಡ್ ಸೆ ಅವ್ರು ಕಿಸ್ ಚಾಲ್ ಸೆ ಚಲ್ ರಹೆ ಹೋ, ಯಾವ ತರಹ ನಡೀತಿದ್ದೀರ ಮಕ್ಕಳೇ. ತಂದೆ ಏನು ನೋಡಿದ್ರು, ಬಾಬಾ ಹೇಳ್ತಾರೆ, ನಾನೇನು ನೋಡಿದೆ ನಿಮ್ಮೆಲ್ಲರನ್ನು ನೋಡ್ತಾ. ಗತಿ ಮೇ ಸದೈವ್ ಏಕ್ ರಫ್ತಾರ್ ತೀವ್ರ ಹೋ, ಅರ್ಥಾತ್ ಸದಾ ತೀವ್ರ ಗತಿ ಹೋ, ಐಸೆ ಕೋಯಿ ಮೇ ಬಿ ಕೋಯಿ ಹಿ ದೇಖೆ. ಈಗ ಬಾಬಾವ್ರ ಜ್ಞಾನ ತಿಳ್ಕೊಳ್ಳೋರು ಕೋಟಿಯಲ್ಲಿ ಕೆಲವರು, ತಿಳ್ಕೊಂಡು ನಡೆಯೋದ್ರಲ್ಲಿ ಸ್ವಲ್ಪ ನಡೆಯೋದ್ರಲ್ಲಿ ಕೆಲವರಲ್ಲಿ ಕೆಲವರು, ಆ ಕೆಲವರಲ್ಲಿ ಕೆಲವರನ್ನು ಮಾತ್ರ ನಾನು ನೋಡ್ತಾ ಇದ್ದೀನಿ ಸರಿಯಾಗಿ ನಡೆಯೋರನ್ನು. ಅಂದರೆ ಯಾವ ಸ್ಪೀಡಲ್ಲಿ ಸಮಯವನ್ನು ಅರ್ಥ ಮಾಡ್ಕೊಂಡು ನಡಿಬೇಕು, ಟೈಮ್ ವ್ಯಾಲ್ಯೂ, ಆ ಸ್ಪೀಡಲ್ಲಿ ಮಕ್ಕಳು ನಡೀತಿಲ್ಲ. ಯಾಕೆ ನಡೆಯಲ್ಲ ಹಂಗೆ, ಯಾಕೆ ಸ್ಪೀಡ್ ಬರಲ್ಲ? ಕ್यों स्पीड नहीं आता है, क्यों, कारण क्या है? समझा नहीं. ಜ್ಞಾನ ನಾವು ಅಂದ್ಕೋತೀವಿ ನಂಗೆ ಅರ್ಥ ಆಗ್ಬಿಡ್ತು ಅಂತ, ಬಟ್ ಏನು ಅರ್ಥ ಆಗಲಿಲ್ಲ. ಈಗ ನೀವು ಹೋಗ್ಬೇಕು, ಟ್ರೈನಲ್ಲಿ ಬರ್ತಿದೆ ಅಂದರೆ ನಿಧಾನಕ್ಕೆ ಹೋಗ್ತಿರೋ ಓಡ್ತಿರೋ, ಟೈಮ್ ಬೆಲ್ ಹೊಡೆದಾಯ್ತು, ಈಗ ನಾನು ನೋಡ್ತೀನಿ ಮಾಡ್ತೀನಿ ಆಯಿತು, ಚೆಕ್ಗೆ ದೇखेंगे ಕರೆಂಗೆ. ಬಾಬಾ ಹೇಳ್ತಾರೆ, ಈ ಗತಿಗೂ ಕ್ಯಾ ಬೋಲೆಂಗೆ. ತೀವ್ರ ಗತಿಯಲ್ಲಿ ಕೆಲವರನ್ನೇ ನೋಡಿದೆ. ಬ್ರಹ್ಮ ಬಾಪ್ನೆ ಗತಿ ಕೋ ದೇಖ್, ಶಿವ ಬಾಪ್ ಕೆ ಸಾಥ್ ಸದೈವ್ ಬಾಬಾ का ಪ್ರಶ್ನ ಹೋತಾ है. ಬ್ರಹ್ಮ ತಂದೆ ಶಿವನನ್ನು ಕೇಳ್ತಾರೆ, ಮಕ್ಕಳು ಎಲ್ಲ ತಿಳಿದಿದ್ರು ಇವ್ರದ್ದು ಯಾಕೆ ಈ ಸ್ಪೀಡು, ಏನಕ್ಕೆ ಇವ್ರು ಹಿಂಗೆ ಮಾಡಲ್ಲ. ಪ್ರಶ್ನೆ बच्चों से भी है तो बाप से भी है. तो बच्चों की तरफ से प्रश्न किया कि नॉलेजफुल होते हुए भी, तीनों कालों को जानते हुए भी, पुरुषार्थ और परिणाम को जानते हुए भी, विधि और सिद्धि को जानते हुए भी, फिर भी सदा काल की तीव्र गति बच्चे क्यों नहीं बना सकते. क्या उत्तर दिया होगा शिव बाप, क्या उत्तर दिया होगा. ಬ್ರಹ್ಮ ತಂದೆ ಶಿವಬಾಬನ ಕೇಳ್ತಿದ್ದಾರೆ, ಮಕ್ಕಳು ಯಾರು? ಜ್ಞಾನಪೂರ್ಣರು, ನೀನು ಜ್ಞಾನ ಕೊಟ್ಟಿದೆಯಾ ಇವರಿಗೆಲ್ಲ. ಆಮೇಲೆ ಇವ್ರು ಯಾರು? 3 ಕಾಲಗಳನ್ನು ತಿಳ್ಕೊಂಡಿರ್ತಕ್ಕಂಥ ಮಕ್ಕಳು, 3 ಲೋಕಗಳನ್ನು ತಿಳ್ಕೊಂಡಿರ್ತಕ್ಕಂಥ ಮಕ್ಕಳು, ನಾಲೆಜ್ಫುಲ್ ಆಗಿ
ಪುರುಷಾರ್ಥ ಪರಿಣಾಮ, ನಾನೇನು ಮಾಡ್ತೀನಿ ಅದರ ಲಾಭ ಏನು ಅನ್ನೋದು ಗೊತ್ತಿದ್ರೂ ನಾನು ವಿಧಿಯಿಂದ ಮಾಡಿದ್ರೆ ಎಲ್ಲ ಸಿದ್ಧಿಗಳು ನನ್ನ ಕೈಯಲ್ಲಿ ಇರುತ್ತೆ. ಏನು ಸಿದ್ಧಿಗಳು ಏನು ಕಡಿಮೆನಾ? 12 ದೊಡ್ಡ ದೊಡ್ಡ ಸಿದ್ಧಿಗಳು, ಜಗತ್ತಿನ ಎಲ್ಲ ಪವರ್ಸ್ ನಿಮ್ಮ ಕೈಲಿ ಇದೆ ಬರುತ್ತೆ ಅಂತ ಗೊತ್ತಿದ್ರೂ, ಇಷ್ಟೆಲ್ಲ ಗೊತ್ತಿದ್ರೂ ಸದಾ ಕಾಲ ತೀವ್ರವಾಗಿ ಯಾಕೆ ನಡೀತಿಲ್ಲ ಮಕ್ಕಳು ಕೇಳ್ತಿದ್ದಾರೆ. ಸೊ ಶಿವ ಬಾಬಾ ಏನು ಉತ್ತರ ಕೊಟ್ಟಿರ್ಬೋದು? कारण को भी जानते हो, निवारण की विधि को भी जानते हो, फिर भी कारण को निवारण में बदल नहीं सकते हो. ಬಾಬಾ ಹೇಳೋದು ಹಂಗಲ್ಲ, ಮಕ್ಕಳಿಗೆ ನಾನು ಯಾವ ಕಾರಣಕ್ಕೆ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಿದೆ ಅವ್ರಿಗೆ. ಮತ್ತೆ ಅದನ್ನ ನಿವಾರಣೆ ಹೆಂಗೆ ಮಾಡೋದು ಅದು ಗೊತ್ತಿದೆ ಅವ್ರಿಗೆ. ಆದರೆ ಕಾರಣನ ನಿವಾರಣೆಯಲ್ಲಿ ಬದಲಾವಣೆ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಬಟ್ ಯಾಕೆ? ಪ್ರಶ್ನೆ. बाप ने मुस्कुराते हुए ब्रह्मा बाप से बोला कि बहुत बच्चों की एक आदत पुरानी और बहुत पक्की है. ಶಿವ ಬಾಬಾ ನಗ್ತಾ ಹೇಳ್ತಿದ್ದಾರೆ, ಮಕ್ಕಳದು ಒಂದೇ ಒಂದು ಬ್ರಹ್ಮನಿಗೆ ಜವಾಬು ಕೊಡ್ತಿದ್ದಾರೆ. ಮಕ್ಕಳ ಓಲ್ಡ್ ಹ್ಯಾಬಿಟ್, ತುಂಬ ಹಳೆಯ ಅಭ್ಯಾಸ, ಅದನ್ನು ಪಕ್ಕಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಿದೆ ಅವ್ರಿಗೆಲ್ಲ, ಬಟ್ ಆ ಅಭ್ಯಾಸವಶ ಅಲ್ವಾ, ಸಂಸ್ಕಾರವಶ ಅಭ್ಯಾಸವಶ ಅಂತಾರಲ್ಲ, ಅದು ಯಾವುದದು ಕೌನ್ಸಿಯೇ ಆ ಹಳೆ ಓಲ್ಡ್ ಹ್ಯಾಬಿಟ್. ಹಳೇ ವಸ್ತು ಮೇಲೆ ಜನ ತುಂಬ ಪ್ರೀತಿ ಮಾಡಿ ಕಿತ್ತೋಗಿದ್ರು ಎತ್ತಿಡ್ತಾರೆ ನೋಡ್ರಿ, ಹಂಗಾಗೋಯ್ತು ಎಲ್ಲ. ಕಿತ್ತೋಗಿರೋ ಸಂಸ್ಕಾರಗಳು ಯಾವ್ದು ನನ್ನ ಭಾಗ್ಯನೇ ಹಾಳು ಮಾಡುತ್ತೆ, ಅದನ್ನು ತಿರ್ಗಾ ತೊಗೊಂಡು ಜೇಬಲ್ಲಿ ಇಟ್ಕೊಂಡಂಗೆ. ಆ ತರಹ ಬಾಬಾ ಹೇಳೋದು, ಮಕ್ಕಳೇ ನೀವೇನು ಮಾಡ್ತೀರಾ ಅದನ್ನು ನೀವು ಅಭ್ಯಾಸ ಅದು ಇಟ್ಕೊಂಡ್ಬಿಟ್ಟು ಏನೇನು ಮಾಡ್ತೀರಾ ಗೊತ್ತಾ ನಿಮಗೆ? बाप प्रत्यक्ष फल, तंदे प्रत्यक्ष फल और ताजा फल खाने को देते हैं, लेकिन आदत से मजबूर उस ताजे फल को भी सूखा बना करके स्वीकार करते हैं. क्यों? याके? कर लेंगे, हो जाएगा, होना तो जरूर, बनना तो पहला नंबर ही है, आना तो माला में ही है. ऐसे सोचते सोचते, प्लान बनाते बनाते प्रत्यक्ष फल को भविष्य का फल बना देते. ಎಷ್ಟು ಸಣ್ಣದು ದೊಡ್ಡ ಮಿಸ್ಟೇಕ್ ಆಗ್ಬಿಡುತ್ತಲ್ವಾ, ಎಷ್ಟು ದೊಡ್ಡ ನುಕ್ಸಾನಲ್ಲಿ ತರುತ್ತೆ. ಒಂದು ಜನ್ಮದ ನುಕ್ಸಾನ ಆದರೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಅನ್ಬೋದು, ಬಟ್ ಈ ಜನ್ಮಾಂತರಕ ನುಕ್ಸಾನೇನಾ? ಇಡೀ ಕಲ್ಪದ್ದು 4 ಯುಗಗಳ ನುಕ್ಸಾನ ಇದು. ಯಾವುದು ಹಳೆ ಪಕ್ಕ ಅಭ್ಯಾಸ ಮಕ್ಕಳದಂದರೆ, ಬಾಬಾ ಹೇಳೋದು, ನಾನು ಮಕ್ಕಳಿಗೆ ಪ್ರತ್ಯಕ್ಷ ಫಲ, ಸಂಗಮ ಯುಗದ ಈ ಒಂದು ಯುಗಕ್ಕೇನೆ ವರದಾನ ಇರೋದು. ನೀವೇನು ಮಾಡ್ತಿರೋ ಇಮ್ಮಿಡಿಯೇಟ್ ಅದಕ್ಕೆ ಫಲ ಇನ್ಸ್ಟೆಂಟ್ ನಾನು ಕೊಡ್ತೀನಿ. ನೀವೇನು ಸಂಕಲ್ಪ ಮಾಡ್ತೀರಾ ಅದರದ್ದು ಜಮಾನು ಮಾಡ್ಕೊಳ್ಬೋದು. ಬೇರೆ ಯುಗಕ್ಕೆ ಈಗ ಮಾಡಿದ ನೆಕ್ಸ್ಟ್ ಜನ್ಮಕ್ಕೆ, ಬಟ್ ಈ ಯುಗಕ್ಕೆ ಬಾಬೂರ್ ಸೃಷ್ಟಿಗೆ ಬಂದಿರೋ ಕಾರಣ ನೀವೀಗ ಏನು ಮಾಡ್ತಿರೋ, ನೀವೇನು ಬೇಕಂದ್ರೂ ಅದು ಇಮಿಡಿಯೇಟ್ ತಗೊಳ್ಳೋದಲ್ಲದೆ ಅದನ್ನು ಜಮಾ ಮಾಡಿ ಅನ್ಯರಿಗೂ ಕೊಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಆ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳದೆ ಇರೋ ಕಾರಣ ಆ ಫ್ರೆಶ್ ಹಣ್ಣನ್ನು ತಿನ್ನೋದ್ರ ಬದಲಾಗಿ ಮಕ್ಕಳು ಒಣಗಿಸ್ಬಿಟ್ಟು ತಿನ್ನಕ್ಕೆ ನೋಡ್ತಾರೆ. ಒಣಗಿಸಿದ ಮೇಲೆ ಏನು ಸಿಗುತ್ತೆ? ಶಕ್ತಿ. ಅದರ ರಸ ಅಂತೂ ಒಣಗೋಗ್ಬಿಡ್ತಾ. ಏನು ಒಣಗಿಸೋದ್ರ ಅರ್ಥ ಏನಂದರೆ, ಮಾಡಿಬಿಡ್ತೀನಿ, ನೋಡ್ಬಿಡ್ತೀನಿ, ಇದೊಂದು ಯೋಚನೆ ಮಾಡ್ತೀನಿ, ಮಾಡಲೇಬೇಕಲ್ವಾ, ಎಲ್ಲಿ ಹೋಗೋಕ್ಕಾಗುತ್ತೆ ಬಾಬಾ, ನಿನ್ನ ಹತ್ರ ಬಂದ್ಬಿಟ್ಟಿದ್ದೀನಲ್ಲ, ಇನ್ನು ಹೋಗಂಗಿಲ್ಲ ಬರೋಂಗಿಲ್ಲ ಅನ್ನೋ ಥರ ಮಾಡ್ತೀನಿ 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 ಮಾಡ್ತೀನಿ. ಗೆ ಕರ್ತೆ ಕಲ್ ಕರ್ತೆ ಕಾಲ್ ಖಾ ಜಾಯೇಗ. ನಾಳೆ ಅಂದರೆ ಹಾಳು ಅಷ್ಟೇ ಅಲ್ಲ, ನಾಳೆ ಅಂದರೆ ಮೃತ್ಯು ನಮ್ಮನ್ನು ತಗೊಂಡು ಹೊರಟೋಗುತ್ತೆ. ಭರವಸೆ ಇದೆಯಾ? ಗ್ಯಾರಂಟಿ ಏನಾದರೂ ಇದೆಯಾ? ಇಲ್ಲಲ್ಲ. ಅದಕ್ಕೆ
ಅವ್ರಿಗೇನು ಭರವಸೆ ಅಂದರೆ ಮಾಡೇ ಮಾಡ್ತೀನಿ, ಯಾಕೆ ಮಾಡಲ್ಲ, ಮಾಡ್ತೀನಿ. ನಂಬರ್ 1 ಬರ್ತೀನಿ ಮಾಡ್ತೀನಿ, ನೋಡ್ತೀನಿ, ಯೋಚನೆ ಮಾಡ್ತೀನಿ. ಅದು ಇದೆಯಾ ನೋಡಿ, ಗೆ ಅನ್ನೋದು, ಅದು ಆ ಬೇಬಿನೂ ಬೆರಳಿಟ್ಕೊಂಡ್ಬಿಟ್ಟು ಗ್ಯಾ ಅಂತಿರುತ್ತೆ, ಮಾತಾಡೋಕ್ಕೆ ಬರಲ್ಲ. ನೀವು ಗೆ ಮಾಡೋದಂದ್ರೇನು? ಜ್ಞಾನದಲ್ಲಿ ಬೇಬೀಸ್ ಅಂತ. ಏನು? ಜ್ಞಾನ ಮೇ ಬೇಬಿಯಾಯ್. ಮಾಡ್ತೀನಿ, ನೋಡ್ತೀನಿ ಇನ್ನವರು, ಇವತ್ತೆಲ್ಲ ಆಗಲಿಲ್ಲ, ನಾಳೆ. ಬ್ರಹ್ಮನ ಸ್ಪೆಷಲ್ ಸಂಸ್ಕಾರ ಏನಂದರೆ, ಜೋ ಕರ್ನಾಯ ಅಬ್ಬಿ ಕರೋ, ಬಾದ್ಮೇ ನೈ. ಬಾಬಾ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂದರು. ಬಾಬಾ ಹೇಳ್ತಿದ್ರು 5 ಮಿನಿಟ್ಸ್ ನಿಂಗೆ ಗ್ಯಾರಂಟಿ ಇದೆಯೇನಪ್ಪ ನೀನು ಇರೋದು? ಏನು ಮಾಡ್ಬೇಕು? ಈ ಸೆಕೆಂಡ್ ಮಾಡು, ನಾಳೆನೂ ಅಲ್ಲ, ಆಮೇಲೂ ಅಲ್ಲ. ಇದು ತುರಂದಾನ್ ಮಹಾಪುಣ್ಯದ ಅರ್ಥ. तो ऐसे सोचते सोचते बनाते ಪ್ಲ್ಯಾನ್ ಮಾಡ್ತಾ ಭವಿಷ್ಯದ ಫಲ ಸಮಾಪ್ತಿ ಮಾಡ್ಕೊಂಡು ಬಿಡ್ತಾರೆ. ಕರೆಂಗೆ ಮನ ಭವಿಷ್ಯ ಫಲ. ಮಾಡ್ತೀನಿ ಅಂದರೆ ಭವಿಷ್ಯ, ನಾಳೆ ಎನ್ನೋದಾಯಿತು, ಆಮೇಲೆ ಎನ್ನೋದಾಯಿತು. ಸೋಚಾ ಅವ್ರ ಕಿಯಾ ಏ ಪ್ರತ್ಯಕ್ಷ ಫಲ. ನಾನು ಈ ಸಂಕಲ್ಪ ಮಾಡಿದೆ, ಇಮ್ಮಿಡಿಯೇಟ್ ಮಾಡಿದೆ. ಅಂದ್ಕೊಂಡೆ, ಹಂಗಲ್ಲ ನಾನು ಯೋಗ ಮಾಡ್ಬೇಕು ಇಡೀ ದಿನ ಮಾಡಲೇ ಇಲ್ಲಲ್ಲ. ಯೋಗ ಏನು ಮಾಡೋದು? 1 ಸೆಕೆಂಡ್ ಬಾಬಾ ಅಂತ ಅಲ್ಲಿ ಕೂತ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಳ್ರಲ್ಲ. ಸೊ ಇದು ಬಾಬಾ ಹೇಳೋದು, ಇದು ಸರಿಯಲ್ಲ ಮಕ್ಕಳೇ ಈ ಅಭ್ಯಾಸ. ನೀವು ಯಾವಾಗ ಪ್ರತ್ಯಕ್ಷ ಫಲ, ಆಯಾ ಸೆಕೆಂಡ್ ನಾನು ಆ ಫಲ ಅನುಭವ, ನನ್ನ ಪ್ರತಿ ಸಂಕಲ್ಪಕ್ಕೆ ಫಲ ಇದೆ. ನೀವೇನು ಯೋಚನೆ ಮಾಡ್ತಿರಲ್ಲ ಅದು ನಿಮಗೆ ಶಾಂತಿ ಕೊಡಬೇಕು, ಖುಷಿ ಕೊಡಬೇಕು, ಶಕ್ತಿ ಕೊಡಬೇಕು, ನಿಮಗೆ ಸಮಾಧಾನ ಕೊಡಬೇಕು. ನಿಮ್ಮದೇ ಸಂಕಲ್ಪ ನಿಮಗೆ ಫಲ ಕೊಡಬೇಕು. ಅದು ಅನ್ಯರಿಗೂ ಫಲ ಕೊಡುತ್ತೆ. ಹಂಗೆ ನೀವು ಮಾಡಿ, ಅದು ಬಿಟ್ಬಿಟ್ಟು ನೀವೇನೋ ಮಾಡೋದ್ರಲ್ಲಿ, ನಾಳೆ ಮಾಡೋದ್ರಲ್ಲಿ ಇವತ್ತಂತೂ ಕಳ್ಕೊಂಡ್ರಲ್ವಾ. ಬಟ್ ಕಳ್ಕೊಂಡೆ, ಎಷ್ಟು ಜನ್ಮಕ್ಕೆ ಕಳ್ಕೊಂಡೆ? 84 ಜನ್ಮಗಳನ್ನು ಕಳ್ಕೊಂಡೆ. ಇದೊಂದು ನೀವು ಯೋಚನೆ ಮಾಡಲ್ಲ ಅಂತಿದ್ದಾರೆ ಬಾಬವರು. तो चाहे वो स्व के प्रति हो, चाहे सेवा के प्रति हो, प्रत्यक्ष फल सेवा का ताजा मेवा कम खाते हो, शक्ति किससे मिलती है? ताजे फल से या सूखे फल से? ಈಗ ಫ್ರೆಶ್ ತರಕಾರಿ, ಫ್ರೆಶ್ ಹಣ್ಣು ಅದು ತಿಂದರೆ ಅದರ ಸ್ಟ್ರೆಂತ್ ಏನು? ಅದನ್ನು 8-10 ದಿವಸ ಇಟ್ಬಿಟ್ಟು ಅದು ಒಣಗೋಗಿರುತ್ತೆ, ಮರ ಹೂವು ಚೂವ ಜೈಸ. ಆಮೇಲೆ ಅದನ್ನು ತಗೊಂಡು ನೀವು ತಿನ್ನಿ, ಅದು ಹಣ್ಣಿಂದನೂ ಶಕ್ತಿ ಸಿಗಲ್ಲ, ವೆಜಿಟೇಬಲಿಂದನೂ ಶಕ್ತಿ ಸಿಗಲ್ಲ. ಬಾಬಾ ಹೇಳೋದು ಹಂಗೆ, ಕೈಯೋಂಕಿ ಆದತ್ತೆ ಹೋತಿ ಹೈ, ಖಾ ಲೇಂಗೆ ಐಸೆ ಕರ್ತೆ ಕರ್ತೆ ತಾಜೆ ಕೋ ಸೂಖಾ ಫಲ್ ಬನಾ ದೇತೆ. ಕೆಲವರೆಲ್ಲ ಬಿಸಿ ಬಿಸಿ ಇದೆ ಊಟ ಮಾಡಿದ್ರು, ಮಾಡ್ತೀನಿ ಲೇಟ್ ಮಾಡ್ತಾರೆ. ಫ್ರೆಶ್ ಫ್ರೂಟ್ ತಿನ್ನಿ ಅಂದ್ರೂ ಇಲ್ಲ ತಡಿ 1 ಗಂಟೆ ಅಂತ ಅದನ್ನು ಒಣಗಿಸೇ ಬಿಡ್ತಾರೆ. ಬಟ್ ಪ್ರಯೋಜನ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಏನೇ ಆದ್ರೂ ಶಕ್ತಿ ಸಿಗಬೇಕಂದ್ರೆ ಇಟ್ ಶುಡ್ ಬಿ ವಿದಿನ್ 1 hour ಕನ್ಸ್ಯೂಮ್ ಮಾಡಬೇಕಂತಾರೆ. ಅಡುಗೆ ಇರ್ಬೋದು, ನೀವು ಕಟ್ ಮಾಡಿದ ಫ್ರೂಟ್ಸ್ ಇರ್ಬೋದು, ಯು ಶುಡ್ ಟೇಕ್ ಇಟ್. ಇಲ್ಲಾಂದ್ರೆ ಅದರಲ್ಲಿ ಏನು ಸತ್ವ ಇದೆ ಸತ್ತೋಗುತ್ತೆ ಅಂತ. ಅದು ಇಟ್ ಈಸ್ ಪ್ರೂವ್ಡ್ ಥಿಂಗ್. ಅಂದಾಗ ಇಲ್ಲಿನೂ ನಂದು ಟೈಮ್ ವ್ಯಾಲ್ಯೂ ಏನಿದೆ, ನಂದು ಪ್ರತಿ ಸೆಕೆಂಡ್ ನನ್ನ ಭವಿಷ್ಯಕ್ಕೆ ಕನೆಕ್ಟೆಡ್. ನಾನು 1 ಗಂಟೆ ಕಳ್ಕೊಂಡೆ ಅಂತ ನಾವು ಅಂದ್ಕೋತೀವಿ, ನಾನು ಮಾಡ್ತೀನಲ್ಲ 1 ಗಂಟೆ ನಂತರ. ಬಟ್ 1 ಗಂಟೆ ಲೆಕ್ಕ ಏನು? 1 ಗಂಟೆಯಲ್ಲಿ 60 ನಿಮಿಷ, ಎಷ್ಟು ಸೆಕೆಂಡ್ಸು? 3600 ಸೆಕೆಂಡ್ಸು. ಅದರ ಲೆಕ್ಕ ಏನು? ಅದರಲ್ಲಿ ನಾನು ಮಾಡಿದರೆ ನನಗೆ ಅದು ಇನ್ನು 2 ಜನ್ಮಕ್ಕೆ ಬರ್ತಿತ್ತೋ ಇಲ್ವೋ? ಬಟ್ ಈ ನುಕ್ಸಾನ್ ಯೋಚನೆ ಮಾಡಲ್ಲಲ್ಲ. ಅದಕ್ಕೆ ತಂದೆ ಹೇಳೋದು, ನೀವು ಆ ತರಹ ಒಣಗಿ ತಿನ್ನೋ ಅಭ್ಯಾಸಿಗಳಾಗ್ಬಿಟ್ರೆ, ನನ್ನ ಮಕ್ಕಳಾಗಿ ಪ್ರತಿ ಸೆಕೆಂಡ್ ಮುಕ್ತಿಯ ಸುಖ, ಈಶ್ವರನ ಮಡಿಲಿನ ಆನಂದದ, ತನ್ನ ನಿಜ ಮುಕ್ತಿಧಾಮದ ಮುಕ್ತಿಯ ಶಾಂತಿಯ ಈ ಪ್ರಾಪ್ತಿಗಳ ಅನುಭವ ನೀವು ಯಾವಾಗ ಮಾಡ್ತೀರಾ? ಬರೀ ಹಿಂಗೆ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ನೀವು ಅನುಭವ ಮಾಡಿ ನನ್ನಿಂದ ತಗೊಳ್ಳೋ ಗಳಿಗೆಗಳು ಯಾವಾಗ? ಲೇಟಾಗಿ ನೀವು ಮಾಡಿದ್ರೆ, ಲೇಟಾಗಿ ಇಷ್ಟು ತಗೊಂಡ್ರೆ ಅದರಲ್ಲಿ ಎಷ್ಟು ಮಾಡ್ಬೋದು, ಎಷ್ಟು ಸಿಗ್ಬೋದು ನಿಮಗೆ?
ಮಾಡ್ಬೋದು ನೀವು, ಬಟ್ ಆಮೇಲೆ ಮಾಡಿದ್ರೆ ಸಿಗುತ್ತೆ ಎಷ್ಟು ನಿಮಗೆ. ಬಟ್ ಎಷ್ಟು ಮಾಡ್ಕೋಬೇಕು ಅಷ್ಟಂತೂ ಮಾಡಿ. ಒಬ್ಬ ರಾಜನಾಗಬೇಕಂದ್ರೆ ಅವನ ದಾನ ಪುಣ್ಯದ ವಿಶಾಲತೆ ಎಷ್ಟಿರಬೇಕಂದ್ರೆ, ನಿಮ್ಮ ಪುಣ್ಯದ ಖಾತೆಯಲ್ಲಿ ಸಾವಿರಾರು ಆತ್ಮಗಳ ಪಾಲನೆ ಆಗಬೇಕು, ಅವನು ರಾಜನಾಗೋಕ್ಕೆ ಸಾಧ್ಯ. ಸೊ ಇದೆಲ್ಲ ಕರ್ಮ ಸಿದ್ಧಾಂತ ಅರ್ಥ ಆಗಲಿಲ್ಲ. ನಾನು ಯಾಕೆ ಇಮಿಡಿಯೇಟ್ ಮಾಡ್ಕೊಂಡು ಜಮಾ ಮಾಡ್ಕೋಬೇಕು, ನಂದು ಖಾತೆ ದೊಡ್ಡದು ಮಾಡ್ಕೊಳ್ಬೇಕನ್ನೋ ಅಟೆನ್ಷನ್ ಇಲ್ಲ ಅಂದರೆ ಜ್ಞಾನ ಸ್ಪಷ್ಟ ಇಲ್ಲ ಅಂತ. ಪೋಸ್ಟ್ಪೋನಿಂಗ್ ಈಸ್ ನಾಟ್ ನಾಲೆಜ್ ಅಲ್ವಾ? ಚೆನ್ನಾಗಿಲ್ಲ. ನನಗೋಸ್ಕರ ನಾವೇನು ಮಾಡ್ಕೋಬೇಕು ಅದಂತೂ ಖಂಡಿತ ಪೋಸ್ಟ್ಪೋನ್ ಮಾಡಬಾರ್ದು. ಅಂದರೆ ನಾವು ನಮ್ಮ ಮೇಲೆ ನಿರ್ದಯಿಗಳಲ್ವಾ, ದಯೆ ಇಲ್ಲ ನಮ್ಮ ಮೇಲೆ. ಅದು ನನ್ನನ್ನು ತಾನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಸುಖವಾಗಿರೋಕ್ಕೆ ನನಗೆ ನಾನು ದಯೆ ತೋರಿಸ್ತಿಲ್ಲ ತಾನೆ. ನನ್ನ ಮೇಲೇ ದಯೆ ಇಲ್ಲ ಅಂದರೆ ಇನ್ನೊಬ್ಬರ ಮೇಲೆ ಏನು ದಯೆ ತೋರಿಸೋದು? ಸಾಧ್ಯನೇ ಇಲ್ಲ ತಾನೆ. ಅದಕ್ಕೆ ಬಾಬಾ ಹೇಳೋದು, ನಾನು ಇಷ್ಟೆಲ್ಲ ಫಲ ಕೊಡಕ್ಕೆ ಬಂದರೂ ಅದನ್ನು ಒಣಗ್ಸಕ್ಕೆ ನೋಡ್ತೀರಾ. ऐसे ही यहाँ भी कहते कि ये होगा तो फिर करेंगे, ये ज़्यादा सोचते हैं. सोचा डायरेक्शन मिला और किया, या ना करने से डायरेक्शन को भी ताजे से सूखा बना देते हो. फिर सोचते हो कि किया तो डायरेक्शन प्रमाण, लेकिन रिजल्ट इतना नहीं मिला तो क्यों? तो समय पढ़ने से वेला के प्रमाण ರೇಖಾ ಬದಲ್ ಜಾತಿ ಹೇ. ವೇಳೆಯ ಆಧಾರದ ಮೇಲೆ ರೇಖೆ, ಭಾಗ್ಯದ ರೇಖೆ ನೋಡ್ರಿ. ಇನ್ನೊಂದು 2 ಸೆಕೆಂಡ್ ಮುಂಚೆ ಹುಟ್ಬಿಟ್ಟಿದ್ರೆ ಇವನು ಈ ನಕ್ಷತ್ರದಲ್ಲಿ ಅವನು ರಾಜ ಆಗ್ಬಿಡ್ತಿದ್ದ ಅಂತ. 2 ಸೆಕೆಂಡ್ ಅಂತರ ಆಯಿತು, ಅವನು ನೋಡ್ರಿ ಸರ್ವೆಂಟ್ ಆಗ್ಬಿಟ್ಟ. ಏನು ವೇಳೆ ಅಂಡ್ ರೇಖೆ, ಭಾಗ್ಯದ ರೇಖೆನೂ ಟೈಮಲ್ಲಿ ಚೇಂಜ್ ಆಗ್ಬಿಡ್ತು. ಬಾಬಾ ಹೇಳ್ತಾರೆ, ನಾನು ಹೇಳಿದ ತಕ್ಷಣ ನೀವು ಮಾಡಿದ್ರೆ ರಾಜ ಆಗ್ಬಿಡ್ತಿದ್ರಿ. ಇಷ್ಟು 1 ಗಂಟೆ ಬಾಬಾ ಮಾಡ್ತೀನಿ, ಇಲ್ಲ ಅಂತಿಲ್ಲ, ನೋಡು ಇರು, ನಾನು ಈಗ ಮಾಡ್ತಾ ಇದ್ದೀನಿ ನೋಡಿ, ಈಗ ಮಾಡಿಬಿಡ್ತೀನಿ. ಬಾಬಾ ಹೇಳ್ತಾರೆ, ನಾನು ಕೊಟ್ಟ ಡೈರೆಕ್ಷನ್ನೂ ಒಣಗಿಸ್ತೀರಾ, ನಾನು ಕೊಡೋ ಇಮಿಡಿಯೇಟ್ ಫಲಗಳನ್ನು ಒಣಗಿಸಿ ತಿನ್ನೋ ಬುದ್ಧಿ. ಇದರಿಂದ ನೀವು ನುಕ್ಸಾನ್ ಎಷ್ಟು ಅನ್ನೋದು ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಅದು ಯಾವಾಗಲೂ ದೊಡ್ಡ ಮಾತಲ್ವಾ. ಬಾಬನಿಗೆ ಬಾಬಾ ನಾನು ವೀಲ್ ಮಾಡಬೇಕು, ನನಗೆ ಯಾರು ಇಲ್ಲ, ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಬಾಬಾ ಹೇಳಿದ್ರು, ಮಗು ನೀನೇನು ಮಾಡಬೇಕು ಈ ಸೆಕೆಂಡ್ ಮಾಡು, ಆಮೇಲಲ್ಲ ಅಂತಂದರೆ, ಬಾಬಾ 8 ದಿನ ನೋಡು, ನಾನೀಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂದರೆ ಅವ್ರು ಬಂದು 3 ಡೇಸಲ್ಲಿ ಶರೀರ ಬಿಟ್ಬಿಟ್ರು. ಶರೀರ ಬಿಟ್ಟ ಮೇಲೆ ಆತ್ಮ ಬಾಬಾನ ಹತ್ರ ಹೋಗಿ, ನನಗೆ ಒಂದೇ 1 ಸೆಕೆಂಡ್ ಶರೀರಕ್ಕೆ ಕಳಿಸ್ಬಿಡು, ನಾನು ಸೈನಾಕ್ ಬಂದ್ಬಿಡ್ತೀನಿ, ಆ ವಿಲ್ಲೆಲ್ಲ ರೆಡಿ ಮಾಡಿದ್ದೀನಿ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಬಟ್ ಬಾಬಾ ಹೇಳಿದ್ರು, ಬಚ್ಚೆ ಅಭಿನಯ ಹೋ ಸಕ್ತ, ಮಗು ಈಗ ನಿನ್ನ ಕೈಯಲ್ಲಿಲ್ಲ, ನಿಂದು ಲೆಕ್ಕ ಅಲ್ಲಿ ಮುಗೀತು, ಅದು ಈಗ ನಿಂದಲ್ಲ, ನೀನು ಅದು ಮಾಡೋಕ್ಕಾಗಲ್ಲ. ನಾನು ನಿನಗೆ ಹೇಳಿದೆ ಮಗು, ನೀನು ಏನು ಮಾಡ್ಬೇಕು ಈಗ ಮಾಡಿ ಹೋಗು, ನೀನು ನನ್ನ ಮಾತು ಕೇಳಲಿಲ್ಲಲ್ಲ. ನೀನು 8 ದಿವಸ ಅಂತಂದೆ, 8 ದಿವಸ ನಿನ್ನ ಕೈಲಿತ್ತ, ಅದು ಎಷ್ಟು ದುಃಖ ಆಗ್ಬೋದಲ್ಲ. ಎಷ್ಟು ದೊಡ್ಡ ಭಾಗ್ಯ ನಂದು ಹೊಟ್ಟೋಗ್ಬಿಡ್ತಲ್ಲ ಕೈಯಿಂದ, ನಾನೆಲ್ಲ ಸಂಪಾದನೆ ಮಾಡಿದ್ದೇನೋ ಆಗ್ಬಿಡ್ತಲ್ಲ ಅಂತ. ಬಟ್ ಟೂ ಲೇಟ್. ಹಾಗೆ ಬಾಬಾ ಹೇಳೋದು, ಪರಮಾತ್ಮ ಮುರುಳಿಯಲ್ಲಿ ಏನು ಹೇಳ್ತಾರೋ, ನಾನು ಈ ಕ್ಲಾಸ್ ಮುಗಿದ ತಕ್ಷಣ ಆ ಸ್ಥಿತಿ ಶುರು ಮಾಡ್ಕೊಂಬಿಡ್ಬೇಕು. ಕೆಳಗಡೆ ಇಳಿದ ಮೇಲಲ್ಲ, ಇಲ್ಲಿಂದನೇ ಆ ಸ್ಥಿತಿ ಶುರುವಾಗಬೇಕು. ನಂದು ಪ್ರತಿ ಶ್ವಾಸ, ಪ್ರತಿ ಸೆಕೆಂಡ್ ಬಾಬಾವ್ರು ಯಾವ ಸ್ಥಿತಿಯನ್ನು ಹೇಳ್ತಾರೆ, ಯಾವ ಸ್ಥಿತಿಗೆ ಡೈರೆಕ್ಷನ್ ಕೊಡ್ತಾರೆ, ಅದರಲ್ಲಿ ನನ್ನ ಕಲ್ಯಾಣ ಇದೆ, ಅದರಲ್ಲಿ ನನ್ನ ಭವಿಷ್ಯದ ಭಾಗ್ಯ ಇದೆ. ಇದು ಆ ಸ್ಪಷ್ಟತೆ, ನನಗೆ ಆ ಕ್ಲಾರಿಟಿ ಹೆಂಗಿರ್ಬೇಕಂದ್ರೆ ಕ್ರಿಸ್ಟಲ್ ಕ್ಲಾರಿಟಿ. ಹಂಗಿದ್ದಾಗ ನಾನು ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಬರೀ ಸೋಚತೆ ಸೋಚತೆ ಟೈಮ್ ಹಾತ್ ಸೆ ನಿಕಲ್ ಜಾತಾ ಹೈ. ಎಷ್ಟು ಪವರ್ಫುಲ್ ಮಾತು ಬಾಬಾ. ಡೈರೆಕ್ಷನ್ ನೀವು 8 ದಿನ ಆದ್ಮೇಲೆ ಮಾಡಿದಿರ ಅಂತಂದ್ರೆ, 1 ವರ್ಷ ಆದ್ಮೇಲೆ ಮಾಡ್ತಿರೋ, 1 ತಿಂಗಳಾದ್ಮೇಲೆ ಮಾಡ್ತಿರೋ, 1 ದಿನ ಆದ್ಮೇಲೆ ಮಾಡಿದ್ರು ಟೈಮ್ ವೇಳೆ ಚೇಂಜ್ ಆದಂಗೆ ನಿಮ್ಮ ಭಾಗ್ಯದ ರೇಖೆ ಚೇಂಜ್ ಆಗುತ್ತೆ. ಇದಂತೂ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಅನುಭವಿಗಳಲ್ಲ.
ಹಾರೋಸ್ಕೋಪ್ ಹೇಳೋರು ಹೇಳ್ತಾರೆ, ನೋಡ್ರಿ ಇವನು ಎಷ್ಟು ಪಾಪ ಎಂಥದ್ದು ಇಷ್ಟು ಸೆಕೆಂಡ್ಸಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಅಂತ. ಸೆಕೆಂಡ್ಸ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ಏನಂದರೆ ಸೆಕೆಂಡ್ಸಿನ ವ್ಯಾಲ್ಯೂ. ನನ್ನ ಟೈಮ್ ಅಷ್ಟು ಸದುಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಿರೋದು ಫಿರ್ ಸೋಚ್ತೆ ಕಿ ಕಿಯಾ ತೋ. ಆಮೇಲೆ ಏನು ಹೇಳ್ತಾರೆ ಬಾಬಂಗೆ, ಬಾಬಾ ನಿನ್ನ ಡೈರೆಕ್ಷನ್ ಪ್ರಮಾಣ ನಾನು ಮಾಡಿದೆ, ಬಟ್ ಎಷ್ಟು ರಿಸಲ್ಟ್ ಸಿಗಬೇಕಾಗಿತ್ತಲ್ಲ ಸಿಕ್ಕಲಿಲ್ಲ. ಯಾಕೆ ಸಿಕ್ಕಲಿಲ್ಲ? ಆ ಟೈಮಲ್ಲಿ ನೀವು ಮಾಡಲಿಲ್ಲಲ್ಲ. तो समय पढ़ने से वेला की प्रमाण रेखा बदल जाती है. कोई भी भाग्य की रेखा वेला के प्रमाण ही सुनाते और बनाते हैं. इस कारण वेला बदलने से वायुमंडल, वृत्ति, वाइब्रेशन सब बदल जाता है. इसलिए गाया हुआ है तुरंत दान महापुण्य. लव ಭಕ್ತಿಯಲ್ಲಿ ಏನಕ್ಕೆ ತುರಂತ ದಾನ್ ಮಹಾ ಸಂಕಲ್ಪ ಬಂದರೆ ಹಂಗೆ ಮಾಡ್ರಿ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರೆ. ಅವು ತಾನೆ, ಇದು ತಾನೇ ದಾನದ ಮಹತ್ವ. ಎಡಗೈಗೂ ಗೊತ್ತಾಗಬಾರ್ದು, ಹಂಗೆ ನೀವು ಮಾಡ್ರಿ ಅಂತಂದರೆ ಇವನ್ ಥಾಟಲ್ಲೂ ಬರಬಾರ್ದು. ಆ ಟೈಮ್ ಇನ್ಸ್ಟೆಂಟ್, ನಾನು ಆಮೇಲೆ ಹೋಗಿ ನೋಡ್ತೀನಿ ಅನ್ನೋಷ್ಟರೊಳಗೆ ಬುದ್ಧಿ ಚೇಂಜ್ ಆಗಿಬಿಡುತ್ತೆ. ಮಾಡಬೇಡ, ಏನಕ್ಕೆ, ಯಾಕೆ ಮಾಡಬೇಕು, ಆಮೇಲೆ ನೋಡ್ಕೊಳ್ಳೋಣ, ಇದಕ್ಕಿರಲಿ, ಹಿಂಗೆಲ್ಲ ಬಂದ್ಬಿಡುತ್ತೆ ಬುದ್ಧಿ. ಮನಸ್ಸು ಶೈತಾನ ಇದ್ದಂಗೆ ತಾನೇ, ಅದೆಲ್ಲ ರಾಂಗ್ ಗಲತ್ ಡೈರೆಕ್ಷನ್ಸ್ ಕೊಡುತ್ತೆ. ವಿವೇಕ ರೈಟ್ ಡೈರೆಕ್ಷನ್ ಕೊಟ್ಟರೆ ಅದನ್ನು ಇನ್ನೊಂದು ಅದು ಮುಚ್ಚಾಕ್ಬಿಡುತ್ತೆ. ಯಾಕೆಂದರೆ ಜ್ಞಾನ ಪವರ್ಫುಲ್ ಇಲ್ಲ ಬುದ್ಧಿಯಲ್ಲಿ ಅಂದರೆ ಮನಸ್ಸನ್ನು, ಸಂಸ್ಕಾರನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಬಾಬಾ ಹೇಳೋದು ಒಂದು ಟೈಮ್, ಈಗ ಅಮೃತ ವೇಳೆ 4 ರಿಂದ 5 ಪರಮಾತ್ಮನ ಪಾಲನೆಯ ಟೈಮ್ ಅದು. ಆಗ ವಾಯುಮಂಡಲ ಹಾಗೂ ಸೃಷ್ಟಿಯ ಎಲ್ಲ ಆತ್ಮಗಳ ವೃತ್ತಿಗಳು ನಿದ್ದೆ ಮಾಡ್ತಿದೆ. ಆಗ ಸೆಕೆಂಡಲ್ಲಿ ಬ್ರಹ್ಮಾಂಡಕ್ಕೆ ಹೊರಟೋಗ್ಬೇಕು. ಎಲ್ಲರೂ ಎದ್ದ ಮೇಲೆ ಆಮೇಲೆ ನಾನು ಕೂತ್ಕೊಂಡು ಯೋಗ ಮಾಡ್ತೀನಿ ಅಂದರೆ ಇವರೆಲ್ಲರ ವೃತ್ತಿಗಳನ್ನು ಕ್ರಾಸ್ ಮಾಡಿ ನಾನು ಮೇಲೆ ಹೋಗ್ಬೇಕು. ನೀವು 5 ಗಂಟೆಗೆ ಕೂತ್ರು ಬಾಬಾ ಹೇಳ್ತಾರೆ ನಾನು ಭಕ್ತರನ್ನು ನೋಡೋಕೆ ಹೊರಟೋಗ್ತೀನಿ, ನಿಮಗೇನು, ಅವ್ರ ಹಿಂದೆ ನೀವು ಬನ್ನಿರಿ ಅಂತಾರೆ. ನೀವು ಮಕ್ಕಳಾಗಿ ಅಧಿಕಾರ ತಗೋಬೇಕಾ, ನಾನು ಭಕ್ತರಿಂದ ಅಪ್ಪ ನೀನು ಒಂದಿಷ್ಟು ಕೊಡ್ತೀಯಾ ಅನ್ನೋ ಥರ ಇರಬೇಕಾ, ಏನು ಮಾಡಬೇಕು ಅಂದರೆ ಟೈಮ್ ವ್ಯಾಲ್ಯೂ. ನೀವು ಯಾವ ಟೈಮಲ್ಲಿ ಬರಬೇಕು ಆ ಟೈಮಲ್ಲಿ ಇಲ್ಲ ಅಂದರೆ ಮಕ್ಕಳೇ ಇಲ್ಲ. ಆಮೇಲೆ ಇಡೀ ದಿನದಲ್ಲಿ ನಾನು ಏನಾದರೂ ಮಾಡ್ತೀನಿ, ಅಮೃತ ವೇಳೆಯ ಅಭ್ಯಾಸ ಸ್ಟ್ರಾಂಗ್ ಇಲ್ಲ ಅಂದರೆ ಇಡೀ ದಿನದಲ್ಲಿ ಸ್ಥಿತಿ ಮಾಡ್ಕೊಳ್ಳೋಕ್ಕೆ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಹಂಗೆ ನೀವು ಭಾಗ್ಯ ಮಾಡ್ಕೊಳ್ಳೋದ್ರಲ್ಲಿನೂ ವೇಳ, ಟೈಮ್, ವಾಯುಮಂಡಲ, ವೃತ್ತಿ ಎಲ್ಲದೂ ಚೇಂಜ್ ಆಗಿಬಿಡುತ್ತೆ. ನೀವು ಅಂದ್ಕೊಂಡ್ರಲ್ಲ ಮಾಡಬೇಕು ನಡಿಬೇಕಂತ. ಈಗ ಎಷ್ಟು ಜನ ಹೇಳ್ತಾರೆ ಅವಾಗ ಅಂದ್ಕೊಂಡೆ ಅಯ್ಯೋ ಏನೋ ಪರಿಸ್ಥಿತಿ ಬಂದ್ಬಿಡ್ತು, ಮಾಡಲೇ ಇಲ್ಲ. ಆಗ ಇಮಿಡಿಯೇಟ್ ಮಾಡಿಬಿಟ್ಟಿದ್ರೆ, ಈಗ ಅಂದ್ಕೊಂಡವರು ಇಲ್ಲವೇ ಇಲ್ಲ, ಹೊಟ್ಟೆ ಹೋಗ್ಬಿಡ್ತಾರೆ, ಹೊಟ್ಟೋಯ್ತು ಅವ್ರ ಭಾಗ್ಯ. ಸೊ ಇದೆಲ್ಲ ಅಂದರೆ ಜೀವನದಲ್ಲಿ ನಾನು ಏನು ಅಂದ್ಕೋತೀನಿ ಯಾವುದೇ ವಿಷಯ ಇರಲಿ ನೀವು ಅದು ಮಾಡಿಬಿಡ್ಬೇಕು. ನಿಮ್ಮ ಕಾರ್ಯಗಳೂ ಇಮಿಡಿಯೇಟ್, ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಮಾಡ್ಕೊಳ್ರಿ, ಬಟ್ ಏನು ಬಂತು ಸಂಕಲ್ಪ ಅದು ಮಾಡಿ. डायरेक्शन मिला और उसी वेला में उसी उमंग से किया, ऐसी सेवा का ताजा मेवा मिलता है जिसको स्वीकार करने अर्थात प्राप्त करने से शक्तिशाली आत्मा स्वतः ही बन जाते हो और फिर तीव्र गति से चलते रहते हैं. ಪವರ್ಫುಲ್ ಇರೋವರ ಚಿಹ್ನೆ ಏನು, ಅವರ ಸ್ಪೀಡ್ ಜಾಸ್ತಿ ಇರುತ್ತೆ. ವೀಕ್ ಆಗಿರೋರು ನಡೀರಿನೇ, ನೀವು ಮುಂದೆ ಹೋಗ್ರಿ ಅಂತ ಅವ್ರು ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಬರ್ತಾರೆ. ಸೊ ಅಂದರೆ ನಾನು ಪುರುಷಾರ್ಥದಲ್ಲಿ ನಂದು ಎಫರ್ಟ್ ಏನಿದೆ, ಜ್ಞಾನ ಯೋಗದಲ್ಲಿ ನಾನು ಸ್ಪೀಡ್ ನಂದು ಹೆಜ್ಜೆ ಇಲ್ಲ ಅಂದರೆ ಅಂಡರ್ಸ್ಟೂಡ್, ನನಗೆ ಜ್ಞಾನ ಯೋಗದ ಶಕ್ತಿಗಳು ನನಗೆ ಬರಲಿಲ್ಲ. ಇನ್ನು ಯಾಕೆ ಬರಲಿಲ್ಲ ಅಂದರೆ ಅದು ಅರ್ಥ ಆಗಲಿಲ್ಲ, ಅದಕ್ಕೆ ಬಂದಿಲ್ಲ. ಹಂಗೆ ತಿಳ್ಕೊಬೇಡಿ ನಂಗೆ ಅರ್ಥ ಆಗಿದೆ ಅದಕ್ಕೆ ನಾನು ಮಾಡ್ತಿಲ್ಲ ಅಂತ. ಇಲ್ಲ, ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ದರೆ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಅದಕ್ಕೆ ಬಾಬಾ ಹೇಳೋದು ಅಂದರೆ ಸೇವೆಯ ತಾಜಾ ಫಲ, ಜ್ಞಾನದ ತಾಜಾ ಫಲ. ಬಾಬಾ ಹೇಳಿದ್ರು ಇಮಿಡಿಯೇಟ್ ಚಿಂತನೆ ಮಾಡಿದೆ, ಅರ್ಥ ಮಾಡಿಕೊಂಡೆ ಕೆಲಸ ಮಾಡಿದೆ. ಯೋಗ ಪ್ರತಿ ಸಬ್ಜೆಕ್ಟಿನ ಫ್ರೆಶ್ ಫ್ರೂಟ್. ನೀವು ಇಮಿಡಿಯೇಟ್ ಡೈರೆಕ್ಷನ್ ಸಿಕ್ತು, ಹೇಳಿದ್ರು ಬಾಬಾ ಮಾಡಿದೆ, ಅದರದ್ದು ಆ ಶಕ್ತಿ ಬಂದಂಗೆ ನಿಮ್ಮ ಸ್ಪೀಡ್ ರಾಕೆಟ್ ಸ್ಪೀಡ್ ಆಗುತ್ತೆ. ಬಾಬಾ ಅಂದರೆ ನೀವು ಸೆಕೆಂಡಲ್ಲಿ ಅಲ್ಲಿ ಮೇಲೆ ಇರ್ತೀರ. ನಿಮಗೆ ಇನ್ನು ಬೇರೆ ಏನೇನೋ ಈ ಆಕ್ಸಿಡೆಂಟ್ಸ್ ಇರಲ್ಲ. ಬಾಬಾ ಬರ್ತಾ ಇದ್ದೀನಿ ಬುದ್ಧಿ, ಆಮೇಲೆ ಮನೆಗೆ ಹೋಯ್ತು, ತಿರ್ಗಾ ಬರ್ತಾ ಇದ್ದೀನಿ ಇನ್ನೇನೋ ಬಂತು.
ಇವೆಲ್ಲ ಅರ್ಧ ಗಂಟೆ ಬರೀ ಯುದ್ಧದಲ್ಲೇ ಹೊರಟೋಗ್ಬಿಡುತ್ತೆ, ಹಂಗಾಗ್ಬಾರ್ದಲ್ಲ. ब्रह्मा बाप सभी बच्चों को ताजे फल द्वारा शक्तिशाली आत्मा बनाए सदा तीव्र गति से चलने का संकल्प देते हैं. सदा ब्रह्मा बाप के इस संकल्प को स्मृति में रखते हुए हर समय हर कर्म का श्रेष्ठ और ताजा फल खाते रहो तो कभी भी किसी भी प्रकार की कमजोरी या व्याधि आ नहीं सकते. ब्रह्मा बाप मुस्कुरा रहे थे. ಬ್ರಹ್ಮ ಬಾಬಾ ಶಿವ ಬಾಬಾ ಬ್ರಹ್ಮನ ಸಂಸ್ಕಾರದ ಬಗ್ಗೆ ಹೇಳ್ತಿದ್ದಾರೆ. ಮಕ್ಕಳೇ, ನೀವು ಬ್ರಹ್ಮ ತಂದೆ ಹೇಗೆ ಸದಾ ಶಿವ ಬಾಬಾ ಹೇಳಿದ್ರು ಇಮ್ಮಿಡಿಯೇಟ್ ಅವ್ರು ಯೋಚನೆನೂ ಮಾಡಲಿಲ್ಲ ನಾಳೆ ನನ್ನ ಕತೆ ಹೆಂಗೆ ಅಂತ. ಇಮಿಡಿಯೇಟ್ ಮಾಡ್ತಾ ಹೋದ್ರು ಬಾಬಾವ್ರು ಹೇಳ್ದಂಗೆ. ಹಂಗೆ ನೀವೂ ಈಗ ಶಿವ ಬಾಬನಿಗೆ ನೀನು ಪರಮಾತ್ಮ ನಿನ್ನ ಮೇಲೆ ಕೂತಿದ್ಯಾ, ನಮ್ಮ ಕಷ್ಟ ಏನು ಗೊತ್ತು, ನೀನು ಹೇಳ್ಬಿಡ್ತೀಯ ಅಲ್ಲಿ ಕೂತ್ಕೊಂಡು ಅಂತ ಅನ್ಬೋದು. ಮಕ್ಕಳು ಚತುರರಲ್ವ, ಬುದ್ಧಿವಂತರು. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಹ್ಮ ನಿಮ್ಮ ಥರ ಶರೀರದಲ್ಲಿ ತಾನೇ ಇದ್ರು, ಅವ್ರು ಯಾವಾಗ ಮಾಡಿದ್ರು ಹೇಳಿದ ತಕ್ಷಣ ನೀವ್ಯಾಕೆ ಮಾಡೋಕ್ಕಾಗಲ್ಲ. ಮತ್ತು ಅವ್ರ ವಯಸ್ಸು ದೊಡ್ಡದು, ಅವರೇ ಮಾಡಿದ್ರಂದ್ರೆ ನೀವು ಇನ್ನೂ ಮಾಡಬೇಕು. ಅದಕ್ಕೆ ಬಾಬಾ ಶಿವ ಬಾಬಾ ಹೇಳೋದು, ಪ್ರತಿ ಕರ್ಮ ಅವ್ರೇನು ಸ್ಟೆಪ್ ಇಟ್ಟರು ಅಟ್ಲೀಸ್ಟ್ ಶಿವ ಬಾಬಾ ಅವ್ರು ಹೇಳಿದ್ದನ್ನು ಯಾರ ಮನೆಯಲ್ಲಿ 350 ಜನ ಫ್ಯಾಮಿಲಿ ಇರಲ್ಲಲ್ವಾ, ನಿಮ್ಮ ಮನೇಲಿ ಇದ್ದರೆ 4 ಜನ 5 ಜನ ಜಾಯಿಂಟ್ ಫ್ಯಾಮಿಲಿ ಒಂದು 50-100 ಜನ ಇಟ್ಕೊಳ್ರಿ ಅಲ್ವಾ. ಈಗಂತೂ ಅಂಥ ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ. ಇದ್ರೂ ಬಾಬನ ಮುಂದೆ 350 ಜನ ಇದ್ದರು, ಅದರಲ್ಲಿ 80 ಜನ ಪುಟಾಣಿಗಳೇ ಇದ್ದರು. ಅವ್ರನ್ನೆಲ್ಲ ನೋಡ್ಕೊಳ್ತಾ ಬಾಬಾ ಅವರು ಪರ್ಫೆಕ್ಷನ್ ನಿರಂತರ ಯೋಗಿ ವಿದೇಹಿ ಅವಸ್ಥೆಯಲ್ಲಿ ಇದ್ರಂದ್ರೆ ಅವ್ರು ಹೆಂಗೆ ತಗೊಂಡ್ರು ಡೈರೆಕ್ಷನ್ ಶಿವಬಾಬಾ ಅವ್ರದ್ದು. ಪ್ರತಿ ಸೆಕೆಂಡ್ ತನ್ನ ವಿದೇಹಿ ಅವಸ್ಥೆಯಲ್ಲಿ ಇದ್ದು ಎಲ್ಲ ಕಾರ್ಯ ಮಾಡಿ ತೋರಿಸಿದ್ರು ತಾನೆ. ನಮ್ಮ ಮುಂದೇನು ಅಂಥ ಪರಿಸ್ಥಿತಿಗಳಿಲ್ಲ, ಆ ಥರ ಇಲ್ಲ, ಇನ್ನೂ ಜಾಸ್ತಿ ಮಾಡ್ಬೇಕು ಅವಾಗ. ಅದಕ್ಕೆ ಬ್ರಹ್ಮ ಬಾಬಾ ಶಿವಬಾಬಾ ಅವ್ರ ಮಾತು ಕೇಳ್ಬಿಟ್ರು, ಅಂದರೆ ನಿಮ್ಮಲ್ಲಿ ಯಾವ ವೀಕ್ನೆಸ್ ಬರಲ್ಲ, ಯಾವ ಮಾಯೆ ವ್ಯಾಧಿಗಳು ಕಾಯಿಲೆಗಳು ಬರಲ್ಲ, ಮಾಯೆದು ಆತ್ಮನಿಗೆ ಕಾಯಿಲೆ ಬರಲ್ಲ ಅಂತ. ಸೊ ಅದಕ್ಕೆ ಬ್ರಹ್ಮ ಬಾಬಾ ನಗ್ತಾ ಇದ್ದಾರೆ. जैसे वर्तमान समय के विनाशी डॉक्टर्स भी क्या राय देते हैं, सब ताजा खाओ, जला करके भून करके नहीं खाओ, रूप बदल कर नहीं खाओ, ऐसे कहते हैं ना. ನಿಮ್ಮ ಡಾಕ್ಟರ್ಸು ನಿಮ್ಮ ಲೋಕದಲ್ಲಿ ಏನು ಹೇಳ್ತಾರೆ, ಎಲ್ಲ ಫ್ರೆಶ್ ಆಗಿರೋ ಫ್ರೂಟು ಇದೆಲ್ಲ ತಿನ್ನಿ, ಮತ್ತು ಎಲ್ಲದನ್ನು ಎಲ್ಲ ಏನೋ ಸೀದೋಗಿರೋದು ಹೆಚ್ಚು ಕಡಿಮೆ ಆಗಿರೋದು ತಿನ್ಬೇಡ್ರಿ, ಅದರಲ್ಲೇನು ತಾಕತ್ತಿರಲ್ಲ ಅಂತ ಅಲ್ವಾ, ಎಲ್ಲದನ್ನೂ ಹೇಳ್ಕೊಡ್ತಿದ್ದಾರೆ. ನೀವು ರೂಪ ಅಂದರೆ ಏನು ಊಟ ಇದೆ ಅದರ ರೂಪ ಬದಲಾವಣೆ ಮಾಡ್ಕೊಂಡು ತಿನ್ಬೇಡ್ರಿ ಅಂತ. ಮಕ್ಕಳೇ, ನೀವೇನು ಮಾಡ್ತಿದ್ದೀರಾ? ब्रह्मा बाप भी बच्चों को कह रहे थे, जो भी श्रीमत समय प्रमाण जिस रूप से मिलती है उसी समय पर उसी रूप से प्रैक्टिकल में लाओ तो सदा ही ब्रह्मा बाप समान तुरंत दानी महापुण्यात्मा बन नंबर 1 में आ जाएंगे. ನಂಬರ್ 1 ಇರಬೇಕು ಜಗತ್ತಲ್ಲಿ ಅಂದರೆ ಬಾಬಾ ಹೇಳ್ತಿರೋದು. ಬ್ರಹ್ಮ ತಂದೆ ನಮ್ಗೆ ಹೇಳ್ತಿದ್ದಾರೆ, ಪರಮಾತ್ಮ ಕೊಡೋ ಡೈರೆಕ್ಷನ್ಸ್ ಏನಿದೆ ಶಿವಬಾಬಾವ್ರದ್ದು ಶ್ರೀಮತ ಶ್ರೇಷ್ಠ ಮತ, ಯಾವ ಸಮಯಕ್ಕೆ ಯಾವ ರೂಪದಲ್ಲಿ ಹೇಗೆ ಸಿಗುತ್ತೋ ಅದನ್ನು ಹಾಗೇ ನೀವು ಫಾಲೋ ಮಾಡಿದಾಗ ಅದರದ್ದು ಸ್ಪೆಷಲ್ ಪವರ್ಸ್ ಆ್ಯಂಡ್ ಸ್ಪೆಷಲ್ ಬ್ಲೆಸ್ಸಿಂಗ್ಸ್, ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗೋ ಕಾರಣ ನಿಮಗೆ ನಿಮ್ಮ ಪುರುಷಾರ್ಥದ ಸ್ಪೀಡ್ ಏನಿದೆ ಅದು ಜಾಸ್ತಿ ಆಗ್ತಾ ತುರಂತ ದಾನ್ ಮಹಾಪುಣ್ಯ. ನೀವು ಮಾಡೋ ಕರ್ಮಗಳೆಲ್ಲ ಬರೀ ಪುಣ್ಯದ ಲೆಕ್ಕದಲ್ಲ, ಮಹಾಪುಣ್ಯದ ಲೆಕ್ಕದಲ್ಲಿ ಜಮಾ ಆಗ್ದಂಗೆ ನೀವು ನಂಬರ್ 1 ಬಂದ್ಬಿಡ್ತೀರಾ. तो ಇದು ಈಸಿ ಅಲ್ಲ. ಬ್ರಹ್ಮ ಬಾಪ್ समान तुरंत दानी महापुण्यात्मा बन नंबर 1 में आ जाएंगे. ब्रह्मा बाप और जगत अम्बा फर्स्ट राज्याधिकारी दोनों आत्माओं की विशेषता क्या देखा, सोचा और किया.
ये नहीं सोचा ये करके पीछे ये करेंगे, ये विशेषता थी ना। तो फॉलो फादर एंड मदर करने वाले महान पुण्य आत्माएं पुण्य का श्रेष्ठ फल खा रहे हैं और सदा शक्तिशाली है। स्वप्न में भी संकल्प मात्र में भी कमजोरी नहीं, ऐसे सदा तीव्र गति से चल रहे हैं ना। लेकिन कितने लोग चल रहे हैं ऐसे? कोटों में कोई, कोई में भी कोई, ಸ್ಪೆಷಲ್ ಕೋಯಿ ಮೇ ಕೋಯಿ. ಅಂದ್ರೆ ತಂದೆ ಯಾವಾಗ ಶಿವ ಪರಮಾತ್ಮ ಹೇಳಿದ್ದು ಭಗವಂತ ಅವನಿಗೇನು ಗೊತ್ತು ಅನ್ನೋ ಮಾತಿಲ್ಲ. ಇವ್ರು ಮಾಡಿದ್ರಂದ್ರೆ ಎಲ್ಲರೂ ಮಾಡ್ತಾರೆ ಎಂದಂಗೆ. ಜಗತ್ತಂಬಾನು ಮಾಡಿದ್ರು, ಬ್ರಹ್ಮನೂ ಮಾಡಿದ್ರಂದ್ರೆ ಮಕ್ಕಳೇ ನೀವು ಅವರ ತುರಂತ ದಾನ ಆ ಕರ್ಮ ಇಮ್ಮಿಡಿಯೇಟ್ ಮಾಡೋದ್ರಿಂದ ಅದು ಮಹಾಪುಣ್ಯವಾಗ್ತಾ ನಿಮಗೆ ಅದು ಶಕ್ತಿ ಸಿಗುತ್ತೆ. ಅದ್ರ ಪ್ರೂಫ್ ಏನು? ನಾನು ಕರೆಕ್ಟ್ ಇಮಿಡಿಯೇಟ್ ಮಾಡ್ತಿದ್ದೀನಿ, ಟೈಮ್ ಚೇಂಜ್ ಮಾಡ್ತಿಲ್ಲ ಅವ್ರು ಹೇಳಿದ್ದನ್ನೋದಕ್ಕೆ ಬಾಬಾ ಹೇಳ್ತಾರೆ ಅವರು ನಿರಂತರ ಶಕ್ತಿಶಾಲಿ. ಸ್ವಪ್ನ ಸಂಕಲ್ಪದಲ್ಲಿನೂ ಯಾವ ವೀಕ್ನೆಸ್ ಇರಲ್ಲ. ಅಂದರೆ ಬಾಬಾ ನನಗೇನು ಮಾಡೋದು ಈ ಸಂಸ್ಕಾರ, ಇದೊಂದೇ ಒಂದು ವೀಕ್ನೆಸ್ ಇದೆ ನೋಡು, ಅದಕ್ಕೆ ನಾನು ಇದು ಮಾಡೋಕ್ಕಾಗಲ್ಲ. ನನಗೆ ಇದೊಂದಿಷ್ಟು ಹೋಗ್ಬಿಟ್ರೆ ಈ ಆಲಸ್ಯ, ನಾನು ಬೆಳಗ್ಗೆ 2 ಗಂಟೆಗೆ ಎದ್ದು ಬಿಡ್ತೀನಿ ಅನ್ನೋದು, ಅಥವಾ ನನಗೆ ಒಂದಿಷ್ಟು ಮಾತಾಡೋದು ಜಾಸ್ತಿ ಅಭ್ಯಾಸ, ಅದೊಂದು ಚೇಂಜ್ ಆಗಿಬಿಟ್ರೆ ನಾನು ಇನ್ನೇನೋ ಮಾಡ್ತೀನಿ ಅನ್ನೋದು, ಇದೆಲ್ಲ ಎನಿ ವೀಕ್ನೆಸ್ ಆತ್ಮದ್ದೇನಿದೆ ಅದು ಇರೋಕ್ಕೆ ಸಾಧ್ಯ ಇಲ್ಲ. ಯಾರು ತಂದೆ ಹೇಳಿದ್ರು ನಾನು ಮಾಡಿದೆ. ಬಾಪ್ನೇ ಕಹ ಬಚ್ಚೆನೆ, ರಿಯಲ್ ಆಜ್ಞಾಕಾರಿ ಅಂದ್ರೇನು? ಇವತ್ತು ಅವರಪ್ಪ ಹೇಳಿದ್ರೆ ಅವನೇ 1 ವರ್ಷ ಆದಮೇಲೆ ಮಾಡಿದ್ರೆ ತಂದೆಯಿಂದ ಆಶೀರ್ವಾದ ಸಿಕ್ಕಲ್ಲ. ಇಮಿಡಿಯೇಟ್ ಮಾಡಿದವರು ಯಾವಾಗಲೂ ಆಶೀರ್ವಾದಕ್ಕೆ ಪಾತ್ರರು. ಹಾಗೆ ಬಾಬಾ ಹೇಳೋದು ಈ ತರಹ ತೀವ್ರ ಗತಿಯಲ್ಲಿ ನಡೆಯೋ ಮಕ್ಕಳು ಕೆಲವರು ಮಾತ್ರ. ರೀಸನಿಂಗ್ ಎಲ್ಲರ ಹತ್ರ ಇದೆ. ಸಾವಿರಾರು ರೀಸನ್ ಇದೆ ನಮಗೆ. ಈ ರೀಸನ್ನು ಮನೆಯಲ್ಲಿ ಇರೋ ಪ್ರವೃತ್ತಿಯಲ್ಲಿ ಇರೋವರೆಗೂ ಎಂಡಾಗುತ್ತಾ ಹೇಳ್ರಿ? ಯಾಕಂದ್ರು ಅಣ್ಣಂದ್ರಿರಲಿ, ಕಾರಣ ನೀವು ಬಿಡೋಕ್ಕಾಗುತ್ತಾ? ಕಾರಣ ಜಾಸ್ತಿ ಆಗುತ್ತೆ ಹೊರತು ಕಾರಣ ಕಡಿಮೆ ಆಗುತ್ತಾ? ಹಳಬರೆಲ್ಲ ಕೆಲವರು ಹೇಳ್ತಿದ್ರು, ಅಕ್ಕವರೇ ನೋಡಿ ಸ್ವಲ್ಪ ಮಕ್ಕಳ ಜವಾಬ್ದಾರಿ ಆಗ್ಬಿಡಿ ನೋಡಿ, ಡೇ ಆ್ಯಂಡ್ ನೈಟ್ ನಾನು ಯೋಗ ಮಾಡಿಬಿಡ್ತೀನಿ ಅಂತ. ಮಕ್ಕಳೇನು ಮಾಡಿದ್ರು ಮೊಮ್ಮಕ್ಕಳನ್ನ ಅಂಟಾಕಿದ್ರು ಅವ್ರಿಗೆ. ಆವಾಗ ಅಯ್ಯೋ ಅಕ್ಕವ್ರೆ ನಮ್ಗೆ ಅವಾಗ ಶಕ್ತಿ ಇದ್ದಾಗ ಮಾಡೋದು ಬಿಟ್ಬಿಟ್ಟು ಹಿಂಗಾಗ್ಬಿಟ್ವಲ್ಲ ನೋಡ್ರಿ ಹೆಂಗೆ, ಈಗ ಇಷ್ಟ ಇದ್ರೂ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು. ಹಂಗೆ ಕಾಲ ಬದಲಾವಣೆ ಆಗ್ಬಿಡುತ್ತೆ. ಯಾವಾಗ ನಿಮ್ಮ ಹತ್ರ ಶಕ್ತಿ ಇದೆ, ಟೈಮ್ ಇದೆ, ಡೂ ಇಟ್. ಆಮೇಲೆ ನಿಮ್ಮ ಪ್ರವೃತ್ತಿಯ ಕೆಲಸ ಮಾಡಿರಿ. ನಿಮ್ಮ ಪ್ರವೃತ್ತಿ ನಿಮ್ಮ ಭಾಗ್ಯಕ್ಕೆ ಅಡ್ಡ ಬರ್ಕೊಡ್ದು. ಆಮೇಲೆ ಶರೀರ ಬಿಟ್ಟ ಮೇಲೆ ಅಯ್ಯೋ ನಾನು ಹಿಂಗೆಲ್ಲ ಇತ್ತಲ್ಲ, ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಟಕ್ ಟಕ್ ಅಂತ ರೀಲ್ ಬಂದ್ಬಿಡುತ್ತೆ. ನಾನು ಇಂಥದ್ದೆಲ್ಲ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ, ಇಷ್ಟು ದೊಡ್ಡ ಭಾಗ್ಯ ಕಳ್ಕೊಂಡೆ, ವಾಪಸ್ ಬರೋಕ್ಕಾಗುತ್ತಾ ನೀವು ಮಾಡೋಕ್ಕೆ? ಇಲ್ಲ ಅಲ್ವಾ? ಅದು ಫಸ್ಟೇ ಯೋಚನೆ ಮಾಡಿ ಅಂತಾರೆ. ಜ್ಞಾನೀತು ಆತ್ಮ ಅಂದರೆ ಯಾರು ಏನು ಮಾಡೋದಕ್ಕೆ ಮುಂಚೆ ಟಕ್ ಅಂತ ಅದು ಯೋಚನೆ ಮಾಡಿ ಬಾಬಾನ ಹಿಡ್ಕೊಂಡು ಮಾಡಿಬಿಡೋರು. ನೆಕ್ಸ್ಟ್ ಮಾಡ್ರಲ್ಲ, ಅದು ಬಾಬಾವ್ರು ಏನು ಬೇಡ ಅಂತ ಹೇಳ್ತಿಲ್ಲ. ಬಟ್ ತಂದೆ ಏನು ನನ್ನ ಭಾಗ್ಯ ನೋಡಿ ಡೈರೆಕ್ಷನ್ಸ್ ಕೊಡ್ತಿದ್ದಾರೆ, ನನ್ನ ಭಾಗ್ಯ ಮಾಡ್ಕೊಳ್ಳೋಕೆ ಡೈರೆಕ್ಷನ್ ಕೊಡ್ತಿದ್ದಾರೆ. ಅದನ್ನು ಆ ಸೆಕೆಂಡ್ ಬಿಟ್ಟು ಇನ್ನೊಂದು ಸೆಕೆಂಡ್ ಮಾಡೋಕ್ಕೆ ಹೋದರೆ ಅದು ನನ್ನ ಕೈ ಬಿಟ್ಟು ಹೋಗ್ಬಿಡುತ್ತಾ ಭಾಗ್ಯ? ಇದು ಕಳ್ಕೊಳ್ತಿರಲ್ಲ ಮಕ್ಕಳು ಅಂತಿದ್ದಾರೆ ಬಾಬಾವ್ರು. ब्रह्मा बाप को साकार सृष्टि के रचयिता होने के कारण, साकार रूप में पालना का पार्ट बजाने के कारण, साकार रूप में पार्ट बजाने वाले बच्चों से विशेष स्नेह है. जिससे विशेष स्नेह होता उसकी कमजोरी सो अपनी कमजोरी लगती है. ब्रह्मा बाप को बच्चों की इस कमजोरी के कारण देख स्नेह आता है कि अभी सदा के शक्तिशाली, सदा के तीव्र पुरुषार्थी, सदा उड़ती कला वाले बन जाए, बार बार की मेहनत से छूट जाए. ಬ್ರಹ್ಮ ತಂದೆ ಸಾಕಾರದಲ್ಲಿ ಇರೋರು ತಾನೆ, ಶರೀರದಲ್ಲಿ ಇದ್ದ ಸಂಸ್ಕಾರ ಇರೋ ಕಾರಣ ಮಕ್ಕಳದೇನು ಗೊತ್ತಾಗ್ತಿದೆ.
ಬಾಬಾ ಹೇಳೋದು, ನೀವು ನಿಮ್ಮ ಕಷ್ಟ ನಾನು ನೋಡೋಕ್ಕಾಗಲ್ಲ, ಶಿವಬಾಬನೂ ನೋಡೋಕ್ಕಾಗಲ್ಲ, ಬಟ್ ಆದರೆ ನೀವು ಸದಾ ಕಾಲದ ತೀವ್ರ ಪುರುಷಾರ್ಥಿ, ಸದಾ ಶಕ್ತಿಶಾಲಿ, ಸದಾ ಹಾರುವ ಕಳೆಯವರಾಗಬೇಕಂದ್ರೆ ನೀವು ನಿಮ್ಮ ಈ ಸಂಸ್ಕಾರ ಏನಿದೆಯಲ್ಲ, ಪೋಸ್ಟ್ಪೋನಿಂಗ್, ನಾಳೆ ನಾಡಿದ್ದು ಆಮೇಲೆ ಈ ಕೆಲಸ ಆದಮೇಲೆ ನಮಗೆ ಶ್ವಾಸದ ಭರವಸೆ ಇದೆಯಾ, ಕೆಲಸ ಆಗೋದು ನೆಕ್ಸ್ಟು, ನೀವು ಇನ್ನೊಂದು ಗಂಟೆ ಇರ್ತೀರಾ ಅಂತ ಎಲ್ಲಾದರೂ ಬರೆಸ್ಕೊಂಡು ಬಂದಿದ್ದೀರೇನೋ, ನಾನು ಇಷ್ಟು ದಿನ ಇಷ್ಟು ಗಂಟೆ ಇಷ್ಟವರೆಗೂ ಇರ್ತೀನಿ ಅಂತ ಇಲ್ಲಲ್ಲ. ಯಾವಾಗ ಭರವಸೆ ಇಲ್ಲ, ಏನು ಮಾಡೋದು, ಈಗ ಮಾಡಿ ಅಂತಿದ್ದಾರೆ. ಈಗ ಬಾಬಂಗೆ ಏನು ಅನ್ನಿಸ್ತಿದೆ ಅಂದರೆ ಮಕ್ಕಳ ಕಮ್ಜೋರಿ ನನ್ನ ಕಮ್ಜೋರಿ ಅನ್ನೋ ಥರ. ಈ ಲೌಕಿಕ ತಂದೆ ತಾಯಿನೂ ಏನಂತಾರೆ, ಮಕ್ಕಳೇನಾದರೂ ಮಾಡಿದರೆ ಅಯ್ಯೋ ಎಲ್ಲ ಹೇಳೋದಂತೂ ಹೇಳಿದ್ವಿ ನೋಡ್ರಿ, ಏನು ಮಾಡೋದು, ಇದು ನಮ್ಮದೇ ವೀಕ್ನೆಸ್ಸು, ನಾವು ಹಿಂಗೆ ಬಿಡಬಾರ್ದಾಗಿತ್ತು ಮಕ್ಕಳನ್ನ ಅಂತಾರಲ್ಲ. ಬಟ್ ಆದರೆ ಪರಮಾತ್ಮ ಅವರು ಎಲ್ಲದರಿಂದ ನ್ಯಾರ. ಬಟ್ ಬ್ರಹ್ಮ ತಂದೆ ಸಾಕಾರದಲ್ಲಿ ಮಕ್ಕಳನ್ನು ನೋಡ್ತಾ ಸಾಕಾರ ಪಾಲನೆಯಲ್ಲಿರೋ ಕಾರಣ ಬಾಬಾ ಹೇಳ್ತಾರೆ, ನೀವು ನಿಮ್ದೇನು ವೀಕ್ನೆಸ್ ಇದೆ ಅದು ನನ್ನ ವೀಕ್ನೆಸ್ ಅಂತ ನಿಮಗೆ ಹೇಳ್ತಿದ್ದೀನಿ ಮಕ್ಕಳೇ, ಬಟ್ ಈ ವೀಕ್ನೆಸ್ಸನ್ನು ತೆಗೀರಿ, ಇದು ನಿಮಗೆ ನುಕ್ಸಾನ್ ಮಾಡುತ್ತೆ, ಇದರಿಂದ ನೀವು ಪ್ರತ್ಯಕ್ಷ ಫಲವನ್ನು ಸಮಾಪ್ತಿ ಮಾಡ್ತೀರಾ, ಆಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತೀರಾ, ಕಷ್ಟಪಡ್ತೀರಾ, ಸರಿ ಇಲ್ಲ. ಸುನಾ ಬ್ರಹ್ಮ ಬಾಪ್ ಕಿ ಬಾತೆ. ಕ್ಯಾ ಸುನಾ ಬ್ರಹ್ಮ ಬಾಪ್ ಕಿ ಬಾತೆ? ಶಿವಬಾಬಾ ಹೇಳೋದಲ್ಲದೆ ಬ್ರಹ್ಮ ತಂದೆನೂ ಕರುಣೆಯಿಂದ ಹೇಳ್ತಿದ್ದಾರೆ, ಮಕ್ಕಳೇ ಸಾಕಾರ ಜಗತ್ತಲ್ಲಿ ನೀವು ಈ ಥರ ಸಾಕಾರ ಕರ್ಮಗಳನ್ನು ಮಾಡುವಾಗ ಈಶ್ವರನ ಡೈರೆಕ್ಷನ್ಸನ್ನು ಪೋಸ್ಟ್ಪೋನ್ ಮಾಡೋದಂದರೆ ಭಾಗ್ಯದ ರೇಖೆಯನ್ನು ಚೇಂಜ್ ಮಾಡಿಕೊಳ್ಳೋದು. ರಾಜನ ಬದಲಾಗಿ ಸರ್ವೆಂಟ್ ಆಗೋದು ಇಷ್ಟನಾ? ಯಾರೂ ಇಷ್ಟಪಡಲ್ಲ, ಬೇಡ ಅಕ್ಕವ್ರೆ, ನಾನು ರಾಜನು ಏನು ಸೂರ್ಯವಂಶಿ ರಾಜ ಆಗ್ಬೇಕಂತೀರ. ಸತ್ಯುಗದಲ್ಲೇ ಆದಿಯಲ್ಲೇ ಬರಬೇಕಂದ್ರೆ ನನ್ನ ಕರ್ಮನೂ ಹಂಗೆ ಇರಬೇಕಲ್ವಾ, ಸಂಸ್ಕಾರ ಹಂಗಿರ್ಬೇಕಲ್ಲ. ಸುನಾ ಬ್ರಹ್ಮ ಬಾಪ್ ಕಿ ಬಾತೆ. ಶಿವಬಾಬಾ ಕೇಳ್ತಿದ್ದಾರೆ, ಕೇಳಿದ್ರ ಬ್ರಹ್ಮ ತಂದೆಯ ಮಾತನ್ನ. ब्रह्मा बाप के नयनों में बच्चे ही समाया हुआ है। ब्रह्मा की विशेष भाषा का मालूम है ना, क्या बोलते थे, बार बार यही कहते थे, ये मेरे बच्चे मेरे बच्चे. ಶಿವಬಾಬಾ ಆತ್ಮಗಳಿಗೆ ಮಕ್ಕಳಂತ ಹೇಳ್ತಾರೆ, ರೈಟ್. ಬಟ್ ಬ್ರಹ್ಮ ತಂದೆನು ಆ್ಯಸ್ ಬ್ರಹ್ಮ ಶಿವಬಾಬಾನ ಮೀಡಿಯಾ ಬ್ರಹ್ಮ ಆಗಿರೋ ಕಾರಣ ಅವರು ಸಾಕಾರ ತಂದೆಯ ಲೆಕ್ಕದಲ್ಲಿ ಗ್ರೇಟ್ 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 ಗ್ರ್ಯಾಂಡ್ ಫಾದರ್ ಅಂತಾರಲ್ಲ ಬ್ರಹ್ಮನಿಗೆ, ಆದಿಪಿತ. ಆ ಲೆಕ್ಕದಲ್ಲಿ ನೀವು ನನ್ನ ಮಕ್ಕಳಂತಂದಾಗ ಅವ್ರ ಭಾಷೆ ಏನು? ಶಿವಬಾಬಾ ಕೇಳ್ತಿದ್ದಾರೆ, ಬ್ರಹ್ಮನ ಭಾಷೆ ಏನು? बाप मुस्कुराते हैं, ए भी ब्रह्मा के बच्चे, इसलिए अपने सरनेम भी ब्रह्मा कुमार कुमारी कहते हो. ಬ್ರಹ್ಮ ಕುಮಾರ ಕುಮಾರಿಯರು ಬರೀ ನಾವೇನ ವಿಶ್ವ ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರ? ಎಲ್ಲರೂ ಜಗತ್ತಲ್ಲಿ ಒಪ್ಕೋತಾರೆ ಬ್ರಹ್ಮ ನಮ್ಮ ಕ್ರಿಯೇಟರ್ ಅಂದರೆ, ಎಲ್ಲರೂ ಬ್ರಹ್ಮನ ಮಕ್ಕಳು ಬಿಕೇಸೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಬಿಕೇಸ್ ಅಂತ, ಅವ್ರೇನೋ ಇವರೇ ಬಿಕೆ ಸಪ್ರೇಟ್ ಅಂದ್ಕೋತಾರೆ. ಬಟ್ ಆದರೆ ಬಾಬಾ ಹೇಳೋದು, ನೀವು ಸ್ಪೆಷಲಿ ಡೈರೆಕ್ಟ್ ಮಕ್ಕಳು, ನೀವು ತಂದೆ ಹೆಸರನ್ನು ಇಟ್ಕೊಂಡಿದ್ದೀರಾ ಅಂದರೆ ನೀವು ಹೆಂಗಿರಬೇಕು? ಶಿವಕುಮಾರ್ ಶಿವಕುಮಾರಿ ತೋ ನೈ ರಖಾನ, ಅಲ್ಲಿ ಕುಮಾರ ಕುಮಾರಿ ಬರಲ್ಲ. ಶಿವನ ಮಕ್ಕಳೇನೋ ಯು ಆರ್ ಸನ್ಸ್, ಯು ಆರ್ ಮೈ ಸನ್ಸ್. ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ಆತ್ಮ ಭಾಯಿ ಭಾಯಿ. ಶರೀರದಲ್ಲಿ ಬಂದಾಗ ತಾನೇ ಸ್ತ್ರೀ ಪುರುಷ, ಮೇಲ್ ಫಿಮೇಲ್. ಸೊ ನೀವು ಬ್ರಹ್ಮನ ಹೆಸರಿಟ್ಟ ಮೇಲೆ ಅಟ್ಲೀಸ್ಟ್ ಬ್ರಹ್ಮಂದು ಒಂದೇ ಒಂದು ಸಂಸ್ಕಾರ ತಗೊಳ್ರಲ್ಲ ನೀವು. ಏನು? ತುರಂದಾನ್ ಮಹಾಪುಣ್ಯ. ಬ್ರಹ್ಮ ಬಾಬನ್ ಸಂಕಲ್ಪ ಏನು? ಅಭಿ ಅಭಿ ಜೋ ಕರ್ನ ಅಭಿ ಅಭಿ ಇಸ್ ಗಡಿ. ನೆಕ್ಸ್ಟ್ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅಬ್ ಮನ ಅಭಿ ಬಾದ್ಮೇ ನೈ. ಸೊ ಅದೊಂದಾದ್ರೂ ಸಂಸ್ಕಾರ ತಗೋಬೇಕು. ಬ್ರಹ್ಮ ಮುಖ ವಂಶಾವಳಿ ಹೋನ तो साथ भी ब्रह्मा को ही चलना है. भिन्न भिन्न नाम रूप से ज्यादा समय किसके साथ रहते हो? ब्रह्मा बाप के साथ. सृष्टिಯ ನಂಬರ್ 1 ಆತ್ಮನ ಜೊತೆ ಶಿವಬಾಬಾ ಜನನ ಮರಣದಿಂದ ಅತೀತ. ಬ್ರಹ್ಮಾಸೋ ವಿಷ್ಣು ಆಗಿ ವಿಷ್ಣು ವಂಶದಲ್ಲಿ ಸತ್ಯುಗದಲ್ಲಿ ನೀವು ಬರ್ತೀರಾ ಅಂದರೆ ನೀವು ನಂಬರ್ 1 ಹೈಯೆಸ್ಟ್ ಆತ್ಮನ ಜೊತೆ ಬರಬೇಕಂದ್ರೆ ಸಂಸ್ಕಾರಗಳಲ್ಲಿ ಸಮೀಪ ಇರಬೇಕಾಗತ್ತೆ. ಶಿವನ ಸಂಸ್ಕಾರ ಅವ್ರು ತುಂಬಿಕೊಂಡ್ರಂದ್ರೆ ನೀವು ಆ ಸಂಸ್ಕಾರ ಒಂದಾದರೂ ತಗೊಳ್ರಲ್ಲ.
ಸೊ ದಟ್ ಆಮೇಲೆ ಎಲ್ಲ ಬಂದ್ಬಿಡುತ್ತೆ ಒಂದರಿಂದ. ಅಷ್ಟಾದರೂ ಮಾಡಿ, ಇಲ್ಲಾಂದರೆ ನೀವು ಹೆಂಗೆ ಜೊತೆ ಬರ್ತೀರಾ? तो सदा साथ रहेंगे ना, फिर भी साकार में ब्रह्मा का ही पार्ट है. अच्छा फिर फिर सुनाएंगे. ಇವತ್ತಿನ ಮಾತೇನು ಪರಸ್ಪರ ನಡೀತು ಬ್ರಹ್ಮ ಹಾಗೂ ಶಿವನ ಮಧ್ಯೆ, ಮಕ್ಕಳಿಗೆ ಇನ್ನೊಂದು ಸಾರಿ ಹೇಳ್ತೀನಿ ಇನ್ನೇನು ನಡೀತಂತ. इस ग्रुप में 3 तरफ की विशेष नदियाँ आई है. डबल विदेशी तो अभी गुप्त गंगा है क्योंकि टर्न में नहीं है. अभी देहली, कर्नाटक, महाराष्ट्र इन तीनों नदियों का मिलन विशेष है. ನೋಡಿ ನೀವು ಅಲ್ಲಿದ್ದೀರಾ, ಕರ್ನಾಟಕದವ್ರು ಎದುರುಗಡೆ ಇದ್ದಾರೆ. ಬಾಬಾ ಏನು ಹೇಳ್ತಿದ್ದಾರೆ? ಏನು ತುರಂದಾನ್ ಮಹಾಪುಣ್ಯ ಅಂದರೆ ಈಗ ಸೀದಾ ಡೈರೆಕ್ಷನ್ಸ್ ಅಂತ ಆಯ್ತು ತಾನೆ. ಇದು ನಾವು ಮಕ್ಕಳಿಗೆ ಹೇಳಿರೋದಲ್ಲ, ಭಾವನೆ ಇದೆ. ಕರ್ನಾಟಕದ ಮಕ್ಕಳಿಗೆ ಶಿವಬಾಬನ ಮೇಲೆ ತುಂಬ ಪ್ರೀತಿ ಇದೆ. ಬಟ್ ಆದರೆ ತುರಂದಾನ್ ಮಹಾಪುಣ್ಯ, ಪೋಸ್ಟ್ಪೋನ್ ಮಾಡಬೇಡಿ. ಯಾವುದನ್ನು ಇಮಿಡಿಯೇಟ್ ಮಾಡೋದನ್ನು ಯೋಚನೆ ಮಾಡಿ 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 ಮಾಡಬೇಕಾ ಬೇಡವಾ ಅದು ಮಾಡಬೇಡಿ ಮಕ್ಕಳೇ, ಅದರಲ್ಲಿ ಸ್ಟ್ರೆಂತ್ ಇರಲ್ಲ. तो टर्न में आए हैं वो तो अपना हक लेंगे ही, लेकिन डबल विदेशी भी भाग करके अपना हक पहले लेने पहुंच गए, वो भी प्यारे होंगे. डबल विदेशियों को भी चोंगे में माला मिल रहा है, फिर अपने टर्न में मिलेगा. एक तरफ के बच्चे बाप दादा को प्यारे हैं क्योंकि ये हर तरफ की अपनी अपनी विशेषता है. हर तरफ के बच्चे बाबा को प्यारे ಅಂದರೆ ವಿದೇಶದಿಂದನೂ ತುಂಬ ಮಕ್ಕಳು ಬಂದಿದ್ದಾರೆ, ಇಲ್ಲಿನೂ 3 ಕಡೆಯಿಂದ ಬಂದಿದ್ದಾರೆ, 3 ನದಿಗಳ ಸಂಗಮ. ಬಟ್ ಆದರೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ನೀವು ನಿಮ್ಮೆಲ್ಲರನ್ನು ಕಂಡ್ರೆ ನನಗೆ ಪ್ರೀತಿ, ನೀವು ಹೆಂಗಾದರೂ ಇರಿ, ಡೈರೆಕ್ಷನ್ ಕೊಟ್ಬಿಟ್ಟು ಏನು ಹೇಳ್ತಿದ್ದಾರೆ. ಬಟ್ ಎಲ್ಲರೂ ನನಗೆ ಪ್ರಿಯ, ಏಕೆಂದರೆ ಎಲ್ಲ ಮಕ್ಕಳಲ್ಲಿ ವಿಶೇಷತೆಗಳಿದೆ. ಪರಮಾತ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಎಂತೆಂಥವ್ರನ್ನ ಮಾಡ್ಕೊಳಕ್ಕಾಗಲ್ಲ. ದೇರ್ ಈಸ್ ಸಮ್ ಸೀಕ್ರೆಟ್ ಅಲ್ವಾ? ಬಾಬನ ಮಕ್ಕಳಾಗೋದಂದ್ರೆ ಎಲ್ಲರೂ ಇಷ್ಟು ಕೋಟಿ ಆತ್ಮಗಳಲ್ಲಿ 8 ಜನ ಕೂತಿದ್ದೀರಾ? ಸ್ವಲ್ಪನೇ ಅಲ್ವಾ? ಯು ಆರ್ ಸೆಲೆಕ್ಟೆಡ್. ದೆಹಲಿ सेवा के बीज का स्थान कर्नाटक तथा महाराष्ट्र है. वृक्ष का विस्तार जैसे बीज नीचे होता है और वृक्ष का विस्तार ज्यादा होता तो देहली बीज रूप बनी ना. अंत में फिर बीज रूप धरणी पर ही आवाज होना है. लेकिन अभी कर्नाटक, महाराष्ट्र और गुजरात तीनों का विशेष विस्तार है. विस्तार वृक्ष की शोभा होती है. कर्नाटक महाराष्ट्र सेवा में विस्तार से ब्राह्मण वृक्ष की शोभा है. वृक्ष सज रहा है. प्रश्न भी ये 2 ही पूछते हैं. एक तो खर्चे की बात पूछते, दूसरा ब्राह्मणों की संख्या की पूछते. तो महाराष्ट्र और कर्नाटक दोनों की संख्या के हिसाब से ब्राह्मण परिवार का श्रृंगार है. बीज की अपनी विशेषता है. बीज नहीं होता तो वृक्ष भी नहीं होता. लेकिन बीज अभी थोड़ा गुप्त है. ಅಂದರೆ ಸೇವೆಯ ವಿಸ್ತಾರದಲ್ಲಿ ಈಶ್ವರೀಯ ಸೇವೆಗಳೇನಿದೆ ಕರ್ನಾಟಕ ಅಂಡ್ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸೆಂಟರ್ಸ್ ಇದೆ, ಜಾಸ್ತಿ ಬಾಬೋರ್ ಮಕ್ಕಳಿದ್ದಾರೆ. ದೆಹಲಿಯಲ್ಲಿ ಕಡಿಮೆ ಇದೆ. ಬಾಬಳದು ಗೌರ್ಮೆಂಟ್ ಸೋರ್ಸಲ್ಲಿ ಇದ್ರೂ ಸೇವೆ ಎಷ್ಟು ವಿಸ್ತಾರ ಆಗಬೇಕು, ಇನ್ನು ಆಗಲಿಲ್ಲಲ್ಲ, ಈಗಿನ್ನ ಗುಪ್ತವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬೋರು. ಅಂದರೆ ವೃಕ್ಷನೂ ತುಂಬ ದೊಡ್ಡ ಶೃಂಗಾರ. ಬಾಬೋರ್ ಕಾರ್ಯದಲ್ಲಿ ಎಲ್ಲದೂ ಶೃಂಗಾರನೇ. तो अगर दिल्ली में भी आप सब नहीं आ जाते तो सेवा का फाउंडेशन नहीं होता. तो पहला निमंत्रण सेवा का लिया या मिला, लेकिन सेवा से ही शुरू हुआ, इसलिए सेवा का स्थान भी वही बना और राज्य का स्थान भी वही बनेगा. ಅಂದರೆ ಅವಾಗ 83ಯಲ್ಲಿ ನಿಮಗೆ ಗೊತ್ತಿದೆ ತುಂಬ ದೊಡ್ಡ ಪ್ರೋಗ್ರಾಮ್ ಆಯ್ತು ಅವಾಗ ಡೆಲ್ಲಿಯಲ್ಲಿ. ಎಲ್ಲ ವಿದೇಶದ ಎಲ್ಲ ದೇಶಗಳಿಂದ ಬಾಬನ ಮಕ್ಕಳು ಬಂದರು. ಮತ್ತು ನಾವು ಎಲ್ಲ ರಾಜ್ಯಗಳಿಂದ ಆಲ್ ದ ಸ್ಟೇಟ್ಸ್ ಎಲ್ಲ ಹೋಗಿ ಒಂದೊಂದು ಸ್ಟೇಟ್ ಒಂದೊಂದು ದೊಡ್ಡ ದೊಡ್ಡ ಇದನ್ನು ಸ್ಟಾಲ್ಸ್ ಇಟ್ಟು ವೆರೈಟಿ ರೂಪದಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಆಗ ಅದು ಗೌರ್ಮೆಂಟ್ ಕಣ್ಣಲ್ಲಿ ತುಂಬ ದೊಡ್ಡದಾಗಿ, ಇಷ್ಟು ಜನ ಇದ್ದಾರೆ ಬ್ರಹ್ಮಕುಮಾರೀಸ್ ಗೊತ್ತಿರಲಿಲ್ವಲ್ಲ ಅನ್ನೋ ಥರ ಅವ್ರಿಗಾಗೋಯ್ತು. ಅವಾಗ ಬಹುಶಃ ಜತ್ತಿನೂ ಪ್ರೋಗ್ರಾಮಿಗೆ ಬಂದ್ರನ್ಸುತ್ತೆ. ಅದಕ್ಕೆ ಮುಂಚೆ
ಇನ್ನು ಸುಮಾರು ಜನ ಬಂದರು. ಹಾಗಾಗಿ ದೆಹಲಿಯಲ್ಲಿ ಪ್ರೋಗ್ರಾಮ್ ಏನು ಶುರುವಾಯಿತು, ಬಾಬಾ ಹೇಳ್ತಾರೆ ನೀವು ಮಕ್ಕಳು ಇಲ್ಲಿ ಕಾಲಿಟ್ರಿ ಅಂದರೆ ಇದು ಸೇವೆಯ ವೃದ್ಧಿಗೆ ಹಾಗೂ ರಾಜ್ಯಕ್ಕೆ ಫೌಂಡೇಶನ್ ಹಾಕಿದ್ರಿ ಅಂತ ಹೇಳ್ತಿದ್ದಾರೆ ಬಾಬಾ. जहाँ पहले ब्राह्मणों के पाव पड़े तीर्थ स्थान भी वही होगा और राज्य स्थान भी वही होगा. विदेश की भी बहुत महिमा है. विदेश से भी विशेष प्रत्यक्षता के नगाड़े देश तक आएगा. विदेश नहीं होता तो देश में प्रत्यक्षता कैसे होती. इसलिए विदेश का भी महत्व है. विदेश की आवाज़ को सुन भारत वाले जागेंगे. प्रत्यक्षता का आवाज निकलने का स्थान तो विदेशी हुआ ना. यह है विदेश का महत्व. विदेश में रहने वाले भी देश के ही, लेकिन निमित्त मात्र विदेश में रहने वाले श्रेष्ठ आत्माओं को उमंग उत्साह में देख देश वालों में भी उमंग उत्साह और ज़्यादा होता. ये भी उन्होंने गुप्त सेवा का पार्ट है. सभी की विशेषता अपनी अपनी. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ವಿದೇಶದವರು ಬಂದು ಭಾರತದ ಕುಂಭಕರ್ಣರನ್ನು ಎಬ್ಬರಿಸ್ತಾರೆ. ಈಗ ಇಲ್ಲೇ ಜ್ಞಾನ ಹೇಳಿದ್ರೆ ಎಲ್ಲ ಏನಂತೆ ನಮಗೆಲ್ಲ ಗೊತ್ತಿದೆ ಅಂತಾರೆ. ಬಾಬಾವ್ರ ಜ್ಞಾನನ ವಿದೇಶಿಗಳು ತಗೊಂಡು ತುಂಬ ಸ್ಪೀಡಾಗಿ ಹೋಗ್ತಿದ್ದಾರೆ. ಇಲ್ಲಿ ಬಾಬನ ಮಕ್ಕಳು ಭಾರತದಲ್ಲಿ ವಿದೇಶದವ್ರಿಗೆ ಏನಂದರೆ ಅವ್ರು ತಗೊಳ್ಳಲ್ಲ, ತಗೊಂಡ್ಬಿಟ್ರೆ ತುಂಬ ಸೀರಿಯಸ್. ಒಂದು ಸಣ್ಣ ಡೈರೆಕ್ಷನ್ನು ಹಂಗೆ ಮಾಡಲ್ಲ ಬಾಬಾವ್ರದ್ದು. ಇಲ್ಲೇನಂತಂದರೆ ಎಲ್ಲ ಕೇಳಿ ಕೇಳಿ ಪುರಾಣಗಳನ್ನು ಅಭ್ಯಾಸ ಮಾಡ್ತೀವಿ ನೋಡ್ತೀವಿ, ಹೌದು ಗೊತ್ತಿದೆ ಅನ್ನೋ ಥರ ಎಲ್ಲ ಗೊತ್ತಿದೆ ಅಂತ ಬಿಟ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳೋದು ಅಂತ್ಯದಲ್ಲಿ ಏನಪ್ಪ ನಮ್ಮ ತಂದೆ ನಮ್ಮ ದೇಶದಲ್ಲಿ ಬಂದರು ಇವರೆಲ್ಲ ತೊಗೊಂಡ್ಬಿಟ್ರಲ್ಲ ಅಂತ ಇವ್ರು ಟಕ್ಕಂತ ಎದ್ದು ಬಿಡ್ತಾರೆ. ಬಟ್ ಅಲ್ಲೋಗಿರೋರು ಭಾರತೀಯರೇ. ಬಾಬಾ ಹಂಗೆ ವಿದೇಶಿಯರು ಕೇಳ್ತಾರೆ, ನಾವು ಏನಕ್ಕೆ ಅಲ್ಲಿ ಹುಟ್ಟಿದ್ವಿ, ನಾವು ಯಾಕೆ ಇಲ್ಲಿ ಜನ್ಮ ತಗೊಳ್ಳಿಲ್ಲ ನೀನು ಬರೋ ನಿನ್ನ ಅವತರಣೆಯ ದೇಶದಲ್ಲಿ ಅಂತಂದರೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಅಲ್ಲೋಗಿ ಜನ್ಮ ತಗೊಳ್ಳಿಲ್ಲ ಅಂದರೆ ಅವ್ರದ್ದು ಉದ್ಧಾರ ಮಾಡೋರು ಯಾರು? ಆ ದೇಶದ ಆತ್ಮಗಳ ಉದ್ಧಾರ ಮಾಡಲಿಕ್ಕೆ ನೀವು ಸೇವೆಗೋಸ್ಕರ ಜನ್ಮ ತಗೊಂಡಿದ್ದೀರ ಮಕ್ಕಳೇ ಅಂತಾರೆ. ಹಾಗೆ ಅಂದರೆ ಇಲ್ಲಿನ ಆತ್ಮಗಳೂ ಈಗ ವೆಸ್ಟ್ರನ್ದೆಲ್ಲ ಕಾಪಿ ಮಾಡಿ ನೋಡಿ ಏನು ಮಾಡ್ತಿದ್ದಾರೆ ಇಲ್ಲಿ. ಅವ್ರು ಹೇಳಿದ್ರೆ ಅದು ಚೆನ್ನಾಗಿದೆ ಅಂದ್ಕೋತಾರೆ. ನಮ್ಮದು ಚೆನ್ನಾಗಿದೆ, ನಮ್ಮ ದೇಶ ಬಿಟ್ಟರೆ ಹೈಯೆಸ್ಟ್ ದೇಶ ಯಾವುದಿಲ್ಲ ಅನ್ನೋದು ಗೊತ್ತಿಲ್ಲ. ಭಾರತ ಪರಮಾತ್ಮನ ಅವತರಣ ಭೂಮಿ ಅಲ್ವಾ, ದೈವ ಭೂಮಿ ಅಲ್ವಾ ಇದು. ಅದರದ್ದು ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ಏನೇನೋ ಕಾಪಿ ಮಾಡಿ ರಾಂಗಾಗಿ ತಗೋತಿದ್ದಾರೆ. ಬಟ್ ಇದು ಅರ್ಥ ಆಗುತ್ತೆ ಲಾಸ್ಟಲ್ಲಿ. ಬಾಬಾ ಬಂದರು, ಇದು ನಂದು ಎಂಥ ಮಹಾನ್ ಭೂಮಿ ಅಂತ. ಅಚ್ಚಾ ऐसे तुरंत दान महापुण्य आत्माएं सोचने और करने में सदा तीव्र पुरुषार्थी. इडी मुरಳಿಯನ್ನು ಬಾಬಾ ಹೆಂಗೆ ಆಶೀರ್ವಾದ ಮಾಡ್ತಾರೆ ನೋಡಿ. हर संकल्प हर सेकंड सेवा के मेवा खाने वाले ऐसे सदा शक्तिशाली फॉलो फादर मदर करने वाले सदा ब्रह्मा बाप के संकल्प को साकार में लाने वाले देश विदेश चारों ओर के समर्थ बच्चों को बाप दादा का याद प्यार और नमस्ते. हम सब की भी मीठे मीठे प्यारे प्यारे बाप दादा को याद प्यार और नमस्ते नमस्ते. ತುರಂದಾನ್ ಮಹಾಪುಣ್ಯವನ್ನು ಯೋಚನೆ ಮಾಡಿದ ತಕ್ಷಣ ಮಾಡತಕ್ಕಂಥ ಮಕ್ಕಳಿಗೆ ಅಂದರೆ ಇಂಥ ನೀವು ಶ್ರೇಷ್ಠ ಮಕ್ಕಳು, ತೀವ್ರ ಪುರುಷಾರ್ಥ ಮಾಡೋ ಮಕ್ಕಳಿಗೆ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಈ ಒಂದು ಪುರುಷಾರ್ಥದ ಅಥವಾ ಸೇವೆಯ ಫಲ ತಗೊಳ್ತಕ್ಕಂಥ ಶಕ್ತಿಶಾಲಿ ಮಕ್ಕಳಿಗೆ, ಸದಾ ತಂದೆ ತಾಯಿಯನ್ನು ಫಾಲೋ ಫಾದರ್ ಮದರ್ ಮಾಡೋ ಶ್ರೇಷ್ಠ ಸಮರ್ಥ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿಯಾಗೋ ನಮಸ್ತೆ. ಇವತ್ತಿನ ಬ್ಲೆಸ್ಸಿಂಗ್ वरदान ಏನಂದ್ರೆ बालक और मालिकपन के बैलेंस से पुरुषार्थ और सेवा में सदा सफलता मूर्त भवा. बालक और मालिक सदा ತಂದೆ ಬಾಬನ ಮುಂದೆ ಬೇಬಿಯಾಗಿರಬೇಕು. ನಾನು ಅನ್ನೋ ಅಭಿಮಾನ ಬರಂಗಿಲ್ಲ, ಎಷ್ಟು ನಮ್ರನಾಗಿರ್ತೀನಿ. ಮತ್ತು ಬ್ಯಾಲೆನ್ಸ್ ಏನಪ್ಪ ಅಂದರೆ ಎಷ್ಟು ಬಾಲಕ ಅಷ್ಟು
ಐ ಆಮ್ ಓನರ್ ಆಫ್ ಮೈ ಫಾದರ್ಸ್ ಪ್ರಾಪರ್ಟಿ. ನಂದೇನು ಅಧಿಕಾರ ಇದೆ ಬಾಬನ ಮೇಲೆ, ಬಾಬನ ಜ್ಞಾನ ಗುಣ ಶಕ್ತಿಗಳ ಮೇಲೆ, ಅದನ್ನು ನಾನು ಬಿಟ್ಕೊಡಂಗಿಲ್ಲ. ಅಲ್ಲಿ ಯಾವಾಗಲೂ ನಂಬರ್ 1 ಇರಿ. ನಂಬರ್ ಆಗೋದ್ರಲ್ಲಿ ಸದಾ ಆಯಿತು, ನಿಮಗೆ ಬೇಕಾ ಟೇಕ್ ಇಟ್, ಅದರಲ್ಲಿ ಉದಾರವಾಗಿರಿ. ಈ ಬ್ಯಾಲೆನ್ಸ್ ಏನಿದೆ, ನಂದೇನಿದೆ ನಾನು ಬಿಟ್ಕೊಡ್ಕೊಡ್ದು. ಬಾಬವ್ರು ಬರೋದೇ ಒಂದು ಸಾರಿ, 4 ಯುಗಕ್ಕೆ ಒಂದು ಸಾರಿ. ಅವ್ರ ಹತ್ರ ಏನು ತಗೊಳ್ಬೇಕು, ಇದು ಮಿಸ್ ಆಗಂಗಿಲ್ಲ. ಯಾಕೆಂದರೆ ಇದು ಎಲ್ಲ ಜನ್ಮಗಳಿಗೆ ಕನೆಕ್ಟೆಡ್, 4 ಯುಗಗಳಿಗೆ ಕನೆಕ್ಟೆಡ್. ಅದಕ್ಕೆ ತಾನೇ ನನ್ನಿಂದ ತಗೊಂಡ್ಬೇಡಿ, ಲೇಟ್ ಮಾಡಬೇಡಿ, ಸೂಕ ಒಣಗಿದ ಫ್ರೂಟ್ ತಗೋಬೇಡಿ ಅಂತ ಹೇಳ್ತಿರೋದು. ಅದು ಇರೋರೇನೆ ಬಾಬಾ ಹೇಳ್ತಾರೆ, ಬಾಲಕ್ ಸೋ ಮಾಲಿಕ್ ಬ್ಯಾಲೆನ್ಸಿಂದ ದೇ ಆರ್ ಆಲ್ ಸಕ್ಸಸ್ಫುಲ್. ಯಾರದೇ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, कोई भी कार्य करते हो, प्लान करते हो, उसमें दूसरों की राय को रिगार्ड दो. ಎಲ್ಲರೂ ಏನಾದರೂ ಹೇಳುವಾಗ ಮಕ್ಕಳಾಗಿ ಕೇಳ್ರಿ ಪ್ರೀತಿಯಿಂದ. ಅದು ಸರಿ ಇಲ್ಲ ಅಂದರೆ ಹೇಳಿ, ಯೋಚನೆ ಮಾಡಿ ಹೇಳ್ತೀನಿ. ಟಕ್ಕಂತ ನೀನು ಸರಿ ಇಲ್ಲ ಅಂದ್ಬಿಡ್ರಿ ಯಾರಿಗೆ, ಅದು ಅವ್ರಿಗೆ ಹರ್ಟ್ ಆಗುತ್ತೆ. ಸೊ ಬಾಲಕರಾಗಿರಿ, ಮಾಲೀಕರಾಗಿ ನೀವೇನು ನಡಿಬೇಕು ಡೈರೆಕ್ಷನ್ಸ್ ಮೇಲೆ ಹಂಗೆ ನಡೀರಿ ಅಂತ ಹೇಳ್ತಾರೆ ಬಾಬವರು. स्लोगन निमित्त और निर्माण चित्त बनने के लिए मन और बुद्धि को प्रभु अर्पण कर दो. ನಿಮಿತ್ತ ನಮ್ರ ಚಿತ್ತರಾಗಿರೋದು ಅಂದರೆ ನಿರ್ಮಾಣ ಚಿತ್ತರಾಗಿರಲಿಕ್ಕೆ ಮನಸ್ಸು ಬುದ್ಧಿಯನ್ನು ತಂದೆಗೆ ಅರ್ಪಣೆ ಮಾಡಿ. ಮನಸ್ಸು ಬುದ್ಧಿ ನನ್ನ ಕೈಲೇ ಇದ್ದರೆ ನಿಮಿತ್ತನೂ ಆಗಲ್ಲ, ನಿರ್ಮಾಣತೆನೂ ಬರಲ್ಲ. ಹಂಗಿರಬಾರ್ದು. ಇವತ್ತು ದಾದಿಯವರದು ಏನು ಸ್ಮೃತಿ ದಿನ ಇತ್ತು ತಮ್ಮೆಲ್ಲರಿಗೂ ಗೊತ್ತಿದೆ. ದಾದಿಯವರ ತಪಸ್ಸೇನಿತ್ತು, ಹೇಗಿತ್ತು, ನಾವೇನು ತಗೋಬೇಕು. ಸ್ಮೃತಿ ದಿನದಂದು ಅವರ ವಿಶೇಷ ಗುಣಗಳ ಸ್ಮೃತಿ, ಅವರಲ್ಲಿ ಬಾಬೂರ ಮೇಲೆ ಅಗಾಧವಾದ ಪ್ರೀತಿ ಇತ್ತು. ಎಂಥ ಪ್ರೀತಿ ಅಂದರೆ ಅವರು 7 ಗಂಟೆ 8 ಗಂಟೆ ಕೂತವ್ರು ಎದ್ದೇಳ್ತಾ ಇರಲಿಲ್ಲ. ಹಳಬರೆಲ್ಲ ನೋಡಿದ್ದೀರ ಹೆಂಗೆ ಅವ್ರು ಯೋಗ ಮಾಡ್ತಿದ್ರು, ಅವ್ರ ಕಣ್ಣಲ್ಲಿ ಬಾಬಾ ಹೆಂಗೆ ಕಾಣ್ತಿದ್ರು, ಹೆಂಗೆ ಸಾಕ್ಷಾತ್ಕಾರಗಳಾಗ್ತಿತ್ತಂತ. ಸೊ ಅದನ್ನು ನಾನು ತಗೋಬೇಕಲ್ವ. ಪ್ರೀತಿ ಅಂದರೆ ಅದನ್ನು ನಾನು ಫಾಲೋ ಮಾಡಬೇಕು. ಈಗ ಶಿವಬಾಬಾ ಅವ್ರ ಮೇಲೆ ಪ್ರೀತಿ ಇದೆ ಅಂದರೆ ಶಿವಬಾಬಾ ಹೇಳಿದ್ದು ಫಾಲೋ ಮಾಡ್ಬೇಕು ತಾನೆ ನಾನು. ಸುಮ್ಮನೆ ನೀನಂದರೆ ನನ್ನ ಪ್ರಾಣ, ನೀನಂದರೆ ನನಗೆಲ್ಲ, ಅದು ಸುಳ್ಳದು. ಬಾಯಿ ಮಾತು ಹೇಳಬಾರ್ದು. ಬಾಬಾ ಹೇಳ್ತಾರೆ, ನೀವು ನನಗೇನು ಹೇಳಬೇಕೇನು, ನೀನು ನನ್ನ ಪ್ರಾಣ, ನಾನು ಹೇಳೋದೊಂದು ನೀವು ನಡೆಯೋದೊಂದು, ಆಮೇಲೆ ಕೂತ್ಕೊಂಡು ಬಾಬಾ ನೀನೇ ಪ್ರಾಣ ಅಂತ ಹೇಳೋದು. ಮಕ್ಕಳಿಗೆ ಎಷ್ಟು ಸುಳ್ಳು ಹೇಳ್ತೀರಾ, ಬಿಳಿ ಸುಳ್ಳಲ್ವ. ಸೊ ಹಂಗಿರಬಾರ್ದಲ್ಲ. ಚೋ ಬಾಪನೇ ಕಿಯಾ ಕಹಾ ಬಚ್ಚೆನೇ ಕಿಯಾ, ಹಂಗಿರ್ಬೇಕು ನೀವಂತ. ಸತೀಶ್ ಅಣ್ಣವರು ಏನು ಮುರುಳಿ ಏನು ममता की मूरत माँ जग में तेरा साया, ममता की मूरत माँ जग में तेरा साया, तेरी मुस्कान रूहानी कहती तेरी कहानी, तेरे आंचल की छाया में हो, तेरे आंचल की छाया में सुख ही सुख पाया। ममता की मूरत माँ जग में तेरा साया। सूरत सलोनी बोल रागनी दिव्य धारणा तेरी, सदा सलामत सभी सुखी हो यही भावना तेरी। सूरत सलोनी बोल रागनी दिव्य धारणा तेरी, सदा सलामत सभी सुखी हो यही भावना तेरी।
प्रभु की प्यारी बनकर माँ हो, प्रभु प्यार है लुटाया। ममता की मूरत माँ, जग में तेरा साया। ममता की मूरत माँ, जग में तेरा साया। एक प्रभु से हो रिश्ता, बन के फरिश्ता दिखाया। नाज है जग को तुम पर माँ, तुझ में लक्ष्मी रूप पाया। एक प्रभु से हो रिश्ता, बन के फरिश्ता दिखाया। नाज है जग को तुम पर माँ, तुझ में लक्ष्मी रूप पाया। यादगार ये कल्प कल्प की इतिहास फिर दोहराया। ममता की मूरत माँ, जग में तेरा साया। ममता की मूरत माँ, जग में तेरा साया। तेरी मुस्कान रूहानी कहती तेरी कहानी, तेरे आंचल की छाया में हो, तेरे आंचल की छाया में सुख ही सुख पाया। ममता की मूरत माँ, जग में तेरा साया।